ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾಮಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನೈನೋಸೋ ಶ್ರೀಪತಿರ್ಮಾನದೂನಃ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯಿಷ್ಟಾನಿ ಮಾಧವ ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀತೀರೆ ರಮಯಾ ಸಹ ಮೋದತೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮಧುರಂ ಭಜೆ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀನೈತೀರ್ಥವಾಗ್ ನೌಮಿನ್ಯಾಯ ಸುಧಾಧಿಕೃಜ್ಜೆ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂಭರೆ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾರದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭರೆ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀನಿವಾಸ ದೇವರಿಗೆ ವರಾಹದೇವರು ಸೇವೆಗಾಗಿ ಬಕುಳಾದೇವಿಯನ್ನು ಕೊಟ್ಟರು. ಆ ಬಕುಳಾದೇವಿ ಯಾರು ಅಂತ ಪ್ರಶ್ನೆ ಮಾಡಿದರೆ, ಹಿಂದಿನ ಜನ್ಮದಲ್ಲಿ ಅವಳು ಯಶೋಧ ಆಗಿದ್ಲು, ಕೃಷ್ಣನ ತಾಯಿಯಾಗಿದ್ಲು. ಕೃಷ್ಣ ಎಲ್ಲ ಬಾಲ್ಯಲೀಲೆಗಳನ್ನು ತೋರಿಸಿದ. ಆ ಬಾಲ್ಯಲೀಲೆಗಳನ್ನು ತೋರಿಸಿದರೂ ಅಷ್ಟೇ ಪ್ರಾರ್ಥನೆ ಮಾಡಿದ್ಲು, ಹಾಗಾಗಿ ಅಷ್ಟೇ ತೋರಿಸಿದ್ಲು. ರೇಣುಮಾಮಿ ಮ್ಯೂಟ್ ಮಾಡ್ರಿ. ಆದರೆ ಕಲ್ಯಾಣಾದಿಗಳ 16,108 ಜನ ಮದುವೆ ಮಾಡಿಕೊಂಡ ಪರಮಾತ್ಮ. ಆದರೂ ಒಂದು ಕಲ್ಯಾಣಕ್ಕೆ ದೇವರು ಕರೀಲಿಲ್ಲ. ಹಾಗಾಗಿ ಒಂದು ಕಲ್ಯಾಣ ನೋಡಬೇಕು ಅಂತ ಅಪೇಕ್ಷೆ ಇದೆ ಅಂದರೆ ದೇವರಂದ, ಈ ಜನ್ಮದಲ್ಲಿಲ್ಲ, ಮುಂದಿನ ಶ್ರೀಶೈಲದಲ್ಲಿ ನಾನು ನಿಮಗೆ ನೀನೇ ಖುದ್ದಾಗಿ ನಿಂತು ಮದುವೆ ಮಾಡುವ ಸೌಭಾಗ್ಯವನ್ನು ನಾನು ಕೊಡ್ತೇನೆ. ಕಲೇವರಂತು ಕಲ್ಯಾಣಿ ಯಶೋಧ ನಂದವಲ್ಲಭ ತಸ್ಯಾಂ ಪ್ರೀತೆ ವಸುದೇವೋ. ಹಾಗಾಗಿ ಪರಮಾತ್ಮ ಭೂಲೋಕದಲ್ಲಿ ಬಂದು ಅವತಾರ ಮಾಡಿ ಅನೇಕ ಜನರಿಗೆ ಇಷ್ಟಾರ್ಥಗಳನ್ನು ಕೊಡೋದಕ್ಕಾಗಿ ಮತ್ತು ದುಷ್ಟರಿಗೆ ಮೋಹನ ಮಾಡೋದಕ್ಕಾಗಿ ಭಗವಂತ ಇಲ್ಲಿ ಬಂದು ಅವತಾರ ಮಾಡಿದ್ದಾನೆ. ಮತ್ತು ಈ ಕ್ಷೇತ್ರದ ಮಹಿಮೆಯೂ ಬಹಳ ಅಗಾಧವಾಗಿದೆ ಅಂತ ಆ ಕ್ಷೇತ್ರದ ಮಹಿಮೆಯನ್ನು ಹೇಳಿ, ರಕ್ಷಣಾರ್ಥಂ ರಮಾಕಾಂತೋ ರಮತೆ ಪ್ರಾಕೃತೋ ಯಥಾ. ಹನುಮಂತ ದೇವರಿಗೆ ಪೂಜೆ ಮಾಡ್ತಾನೆ, ಹನುಮಂತ ದೇವರಿಂದ ಪೂಜಿತನಾಗ್ತಾನೆ, ಅರ್ಜುನನಿಗೆ ಪೂಜೆ ಮಾಡ್ತಾನೆ. ಏನು ಪರಮಾತ್ಮನೊಂದು ಲೀಲೆ ಅಸಾಧ್ಯವಾದದ್ದು, ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ತತ್ರ ಸಾಕ್ಷಾತ್ ರಮಾಕಾಂತೋ ಕಿಂ ತತ್ರ ಸುಕೃತಂ ಫಲಂ. ಅನೇಕ ಜನ್ಮಗಳ ಪುಣ್ಯ ಇರೋದರಿಂದ ಈ ಕ್ಷೇತ್ರದ ಅಥವಾ ಈ ದೇವರ ದರ್ಶನವಾಗಲು ಸಾಧ್ಯ. ದುರ್ಲಭಂ ದೇವಸಂಗಾನಾಂ. ದೇವತೆಗಳಿಗೂ ಕೂಡ ಈ ಎಲ್ಲ ಪವಿತ್ರವಾದಂತಹ ಘಟನೆಗಳನ್ನು ನೋಡೋದಕ್ಕೆ ಕೇಳೋದಕ್ಕೆ ಸಿಗಲು ಸಾಧ್ಯವಿಲ್ಲ. ಮನುಷ್ಯರದಂತೂ ಏನು ಹೇಳಬೇಕು. ಹಾಗಾಗಿ ಯಾರು ಕೇಳ್ತಾರೋ ಅವರು ಬಹಳ ಪುಣ್ಯವಂತರು ಅಂತ ಇಷ್ಟ ಕಥೆಯನ್ನು ಹೇಳಿದ್ರು. ಕದಾಚಿತ್ ವೆಂಕಟೇಶಸ್ತು ಚಿಂತೆಯಾಮಾಸ ವೈಹಯಂ. ದೇವರು ಗಾಯಕ್ಕೆ ಔಷಧಿಯನ್ನು ಹುಡುಕಿಕೊಂಡು ಔಷಧಿಯನ್ನು ಹಚ್ಚಿಕೊಂಡ. ಬಹಳ ಅವನಿಗೆ ಸಂತೋಷವಾಗಿ ಗಾಯ ಎಲ್ಲ ಒಣಗಿ ಹೋಯಿತು. ಪ್ರತಿನಿತ್ಯ ಊಟ ಆಗ್ತಾ ಇದೆ ಮನೆಯಲ್ಲಿ. ಬಕುಳಾದೇವಿ ಬಂದಿದ್ದಾಳೆ, ಹುರುಪಾಗಿದ್ದಾನೆ ದೇವರು. ಹಾಗಾಗಿ ಒಂದೇ ಕಡೆ ಕೂತ್ರೆ ಹೇಗೆ, ಬೇಸರ ಆಯಿತು ದೇವರಿಗೆ. ಹಾಗಾಗಿ ಸ್ವಲ್ಪ ಸಂಚಾರ ಮಾಡಬರಬೇಕು ಅಂತ ಅಲ್ಲಿಂದ ಹೊರಟಿದ್ದಾನೆ. ಕದಾಚಿತ್ ವೆಂಕಟೇಶಸ್ತು ಚಿಂತೆಯಾಮಾಸ ವೈಹಯಂ ಮನಸಾ ಚಿಂತ್ಯಮಾನೇತು ಹಯ ಪ್ರತ್ಯಕ್ಷಮಾಗತಃ. ಹೋಗ್ಲಿಕ್ಕೇನಾದರೂ ವಾಹನ ಬೇಕಲ್ಲ, ಹಾಗಾಗಿ ಕುದುರೆಯನ್ನು ನೆನಪು ಮಾಡಿಕೊಂಡ. ಯಾರು ಬಂದರು ಅಂತಂದರೆ ಸ್ವಯಂ ವಾಯುದೇವರೇ ಅಶ್ವರಾಗಿ ಬಂದಿದ್ದಾರೆ. ಅಶ್ವವನ್ನು
ಅಶ್ವವನ್ನು ಹತೋಟಿಯಲ್ಲಿ ಇಟ್ಟುಕೊಂಡಂತಹ ಮೂಗಿನಲ್ಲಿ ಹಾಕಿ ಆ ಲಗಾಮಾಗಿದ್ದಾಳೆ ರಜ್ಜುಸ್ತತ್ವಾಭಿಮಾನಿನಿ. ಲಕ್ಷ್ಮೀದೇವಿಯೇ ಸ್ವಯಂ ರಜ್ಜು ಆಗಿದ್ದಾಳೆ. ಹೀಗೆ ವಾಯುರಶ್ವಮಾಪನ್ನೋ ರಜ್ಜುಸ್ತತ್ವಾಭಿಮಾನಿನಿ ಉಪಾಸಮರ್ಪಯಸ್ತ್ವಂ ಲಕ್ಷ್ಮೀಸ್ತೋಸ್ವಂ ತಂಸ ಪೂಜಯಿತ ಅಯೋಪರಿ ಸಮಾಸ್ಥಾಯ ಸರ್ವಾಭರಣಭೂಷಿತಃ. ದೇವರು ಆ ಕುದುರೆ ಮೇಲೆ ಕೂತು ಸಂಚಾರ ಮಾಡಬೇಕು ಅಂತ ಹೇಳಿ ಸರ್ವಾಭರಣಗಳಿಂದ ಭೂಷಿತನಾಗಿದ್ದಾನೆ. ಕಾಂಚಿ ಬದ್ವಾರಮಾಕಾಂತಹ, ಕಾಂಚಿಯನ್ನು ಹಾಕ್ಕೊಂಡಿದ್ದಾನೆ. ಶುಭ್ರವಸ್ತ್ರಂ, ಶುಭ್ರವಾದಂತಹ ವಸ್ತ್ರವನ್ನು ಧಾರಣೆ ಮಾಡಿದ್ದಾನೆ. 15 ಮೊಳ ಉದ್ದವಾದ ವಸ್ತ್ರ, 5 ಮೊಳ ದೊಡ್ಡದಾದಂತಹ ಮೇಲೆ ಹೊದಿಕೆ ವಸ್ತ್ರ, ಪಂಚೆ ಅಂದರೆ ಧೋತ್ರ, ಮೇಲೆ ಶಲ್ಲೆ, ಇವುಗಳನ್ನು 15 ಮೊಳ ಉದ್ದು. ಅಷ್ಟು ಎತ್ತರ ಇದ್ದ ಪರಮಾತ್ಮ, ಆಸು ಬೀಸು ಭಾರಿ ಗಟ್ಟಿಯಾದ ಉದ್ದನೆಯಾದ ಪರಮಾತ್ಮನ ರೂಪ ಧಾರಣೆ ಮಾಡಿಕೊಂಡು ಶುಭ್ರವಸ್ತಂ ಚೋತ್ತರೀಯಂ ಪಂಚಹಸ್ತಂ ತಥಾ ದದತ ಆದರ್ಶಾಲೋಕಿತ ವಸ್ತ್ರೈರ್ಧುತ್ವಾ ಶುಭಾಂ ಚ ಮೃತ್ತಿಕಾಂ ತನ್ಮಧ್ಯೆ. ಗೋಪಿಚಂದ್ರವನ್ನು ಹಚ್ಚಿಕೊಂಡಿದ್ದಾನೆ, ಅದರ ಮಧ್ಯದಲ್ಲಿ ತಿಲಕವನ್ನು ಧಾರಣೆ ಮಾಡಿದ್ದಾನೆ ಪರಮಾತ್ಮ. ಧಾರಣೆ ಮಾಡಿಕೊಂಡು ಸಪೂಗಿ ಫಲತಾಂಬೂಲ, ಆಗ ತಾಂಬೂಲವನ್ನು ಬಾಯಿಯಲ್ಲಿ ಹಾಕ್ಕೊಂಡಿದ್ದಾನೆ. ತಾಂಬೂಲ ಮಾಡಿಕೊಳ್ಳೋದೇ ಆವಾಗಿನ ಕಾಲದಲ್ಲಿ ಒಂದು ವೈಶಿಷ್ಟ್ಯ ಇತ್ತು. ಎಲ್ಲ ಅನೇಕ ವಸ್ತುಗಳಿಂದ ಮಿಶ್ರಿತವಾದದ್ದು ಒಂದು ತಾಂಬೂಲ ಅಂತ ಇರ್ತಿತ್ತು. ಭಾರಿ ವಿಚಿತ್ರ ಅದು ತಾಂಬೂಲ. ಆ ತಾಂಬೂಲವನ್ನು ಧಾರಣೆ ಮಾಡಿಕೊಂಡು ಅಲಂಕಾರಬದ್ಧನಾಗಿದ್ದು ಧನುರ್ಬಾಣಧರ ಶ್ರೀಮಾನ್ ಸಾಕ್ಷಾನ್ ಮನ್ಮಥ ಮನ್ಮತಃ. ಧನುಸ್ಸನ್ನ ಬಾಣನ್ನ ಕೈಯಲ್ಲಿ ಹಿಡಿದುಕೊಂಡು ಪರಮಾತ್ಮ ಭಾರೀ ತಯಾರಾಗಿ ಆ ಕುದುರೆ ಮೇಲೆ ಹತ್ತಿ ಕೂತಿದ್ದಾನೆ. ಏವಂ ಮನೋಹರಂ ರೂಪಂ ಧೃತ್ವಾ ವೆಂಕಟೇಶ್ವರ ಶ್ರೀ ವೆಂಕಟೇಶ್ವರ ಹಯಂ ರತ್ನ ಸಮಾಕೀರ್ಣಂ. ಆ ಕುದುರೆಗೂ ಅಲಂಕಾರ ಮಾಡಿದ್ದಾನೆ. ರತ್ನಗಳಿಂದ ತುಂಬಿದ ಆ ಕವಚಗಳನ್ನು ಆ ಕುದುರೆಗಳಿಗೂ ಹಾಕಿದ್ದಾನೆ. ಸುವರ್ಣ ತಿಲಕಾಯುಕ್ತಂ, ಅದಕ್ಕೂ ತಿಲಕ ಹಚ್ಚಿದ್ದಾನೆ. ವಾಯುವೇಗಂ ಮನೋಜವಂ, ಎಲ್ಲಿ ಮನಸ್ಸು ಮಾಡುತ್ತಾನೆ ಅಲ್ಲಿ ಕರೆದುಕೊಂಡು ಹೋಗ್ತಾ ಇದೆ ಕುದುರೆ. ದೇವರು ಹೋಗವ, ಕರೆದುಕೊಂಡು ಹೋಗುವುದು ಕುದುರೆ ವಾಯುದೇವರು. ಅದಕ್ಕೆ ನಿಯಾಮಕರಾಗಿ ನಿಯಮನ ಮಾಡುವಂಥವಳು ಲಕ್ಷ್ಮೀದೇವಿ. ಏನು ಹೇಳಬೇಕು, ಇದರಿಂದ ಇದಕ್ಕಿಂತ ಉತ್ತಮವಾದ ವಸ್ತು ಪದಾರ್ಥ ಇದೆ ಜಗತ್ತಿನಲ್ಲಿ? ಇಲ್ಲ. ನೀಲವರ್ಣಂ ಪಾಂಡುಪಾದಂ ಹಸ್ತ ಪಂಚೋದಶೋನ್ನತಂ ಆರುಹ್ಯ ದೇವಮಾರುಹ್ಯ ಸುವರ್ಣ ಲಕ್ಷಣ ಸಂಯುತಂ ಅವರುಹ್ಯ ಗಿರಿಶ್ರೇಷ್ಠಾನ್ ಮೃಗಯಾರ್ಥಂ ಜಗಾಮಸಃ. ಆಗ ಆ ಗಿರಿಯಲ್ಲಿ ತಾನು ಮೃಗಕ್ಕಾಗಿ ಮೃಗಗಳನ್ನು ದುಷ್ಟ ದೇವತೆಗಳು ಅವತಾರ ಮಾಡಿದ್ದಾರೆ, ಪರಮಾತ್ಮ ಅವತಾರ ಮಾಡಿದ್ದಾನೆ. ಹಾಗೆ ದೈತ್ಯರು ಅವತಾರ ಮಾಡುವರೇ ಅಲ್ಲ, ಆ ದೈತ್ಯರೂ ಕೂಡ ಇವರು ಯಾಯಾ ರೂಪದಿಂದ ಹುಟ್ಟಿ ಅವತಾರ ಮಾಡಿದ್ದಾರೋ ಆಯಾ ರೂಪದಿಂದಲೇ ಅವತಾರ ಮಾಡ್ತಾರೆ. ಹಾಗಾಗಿ ಇವರು ಮೃಗಗಳು, ಪಕ್ಷಿಗಳು, ಪ್ರಾಣಿಗಳು ಇತ್ಯಾದಿಯಾಗಿ ಅನೇಕ ರೂಪಗಳಿಂದ ತಾವೂ ಕೂಡ ದುಷ್ಟರು ಅವತಾರ ಮಾಡಿದ್ದಾರೆ. ಅವರು ಉಳಿದವರಿಗೆಲ್ಲ ಪೀಡೆ ಕೊಡ್ತಾರೆ ಅಂತ ಸಲುವಾಗಿ ಪರಮಾತ್ಮ ಅವರನ್ನು ಬೇಟೆಯಾಡಿ ಎಲ್ಲರನ್ನು ಕೊಂದು ಹಾಕಿದ್ದಾನೆ. ಮೃಗಾನ್ ಬಾಹುವಿದಾನ್ ಆಕಾರ ಸಿಂಹ ಶಾರ್ದೂಲ ಜಂಬುಕಾನ್ ಮತಂಗಾನ್ ಶರವದ್ಭೂತಾನ್. ಹೀಗೆ ಜಗಾನ ವಿಪಿನೇ ದೇವ ಸಂಚರನ್ ಸನ್ ಇತಸ್ತತಃ, ಆಚೀಚೆ ಸಂಚಾರ ಮಾಡ್ತಾ ಎಲ್ಲರನ್ನ ಪರಮಾತ್ಮ ಕೊಂದಿದ್ದಾನೆ. ಇಷ್ಟು ಕಥೆ ನಡೀತಾ ಇದೆ. ಆಗ ತತ್ರೇಕಂ ಹಸ್ತಿನಂ ದೃಷ್ಟ ಮದಮತ್ತಂ ವನೇಚರಂ, ಕಥೆಯನ್ನು ಮುಂದೆ ಸಾಗಿಸ್ತಾರೆ. ಅಲ್ಲಿ ಒಂದು ಭಾರಿ ಉತ್ತಮವಾದ ಭಾರಿ ಎತ್ತರ, ಅಂಥ ಎತ್ತರಾದ ಒಂದು ಆನೆಯನ್ನು ನೋಡಿದ್ದಾನೆ ದೇವರು. ಭಾರಿ ಮದ ಸುರಿಸ್ತಾ ಇದೆ, ಮದೋನ್ಮತ್ತವಾದ ಆನೆ. ಎಲ್ಲ ಸಿಕ್ಕ ಬಿದ್ದ ಎಲ್ಲ ಗಿಡಗಳನ್ನು ಕಿತ್ತಿ ಎಸಿತಾ ಇದೆ. ಹಂತುಂ ಅಗಮತ್ ಪೂರ್ವಂ, ಪರಮಾತ್ಮ ಅದನ್ನು ನೋಡಿದ, ಅದನ್ನು ಕೊಲ್ಲಬೇಕು ಅಂತ ಹೊರಟ. ಸಜಗಾಮವನೇ ದೂರಂ ಭೂಯಾದ್ ಭೀತೋ ವೃಷಾಕಪೇಹೆ, ಎಲ್ಲ ಕೆಲಸಗಳನ್ನು ಉದ್ವೇಗ ಕೆಲಸಗಳನ್ನು ಮಾಡ್ತಾ ಇತ್ತು ಆನೆ. ಯಾವಾಗ ದೇವರನ್ನು ನೋಡಿತೋ ಆಗ 2ನೇ ಕ್ಷಣಕ್ಕೆ ಪಲಾಯನಕ್ಕೆ ಪ್ರಾರಂಭ ಮಾಡಿತು. ಒಂದು ಯೋಜನಂ ಸಾರ್ಧಕಂ ಗತ್ವ, ಅರ್ಧ ಯೋಜನದಷ್ಟು ದೂರ ಹೋದ ಮೇಲೆ ಆ ಆನೆ ನಿಂತು ತಿರುಗಿ ಸೊಂಡಿ ಎತ್ತಿ 2 ಕಾಲ ಎತ್ತಿ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಹೊರಟು ಹೋಯ್ತು. ಹೀಗಾಯ್ತು.
ವಿಚಿತ್ರ. ದಂಡವತ್ ಪ್ರಣೀತೋ ಭೂತ್ವಾ ಸುಂಡಾಮುದ್ಯುತ್ಯ ಗರ್ಜಿತಾನ್. ಅದು ನಾನು ನಿನ್ನ ಅಧೀನ, ನಾನು ನಿನ್ನ ದಾಸ ಅಂತ ಆನೆಗಳು ಸೂಚನೆ ಮಾಡುವ ಲಕ್ಷಣಗಳು. ದೇವರ ಮುಂದೆ ನಿಂತು ಮಾಡಿದಾಗ ತದಾ ಗತಾಸ್ತದಾ ಕನ್ಯಾ ದೃಷ್ಟಮಾರ್ಗಮುಪಾಗತಾ, ಇದು ಮಾಡಿ ಹೋಗಿಬಿಡ್ತು. ಆದರೆ ಸುತ್ತಮುತ್ತಲು ಇದ್ದೆಲ್ಲ ಸ್ತ್ರೀಯರು, ದಾಸಿಯರು, ಉಳಿದೆಲ್ಲ ಜನ ನೋಡಿ ಸಂತೋಷಪಟ್ಟಿತ್ತು, ಆಶ್ಚರ್ಯಪಟ್ಟಿತ್ತು. ಯಾರಿದು, ಯಾವ ವ್ಯಕ್ತಿ ಇವನು, ಇವನನ್ನು ನೋಡಿ ಆನೆ ಓಡಿ ಹೋಗೋದೇನು, ಸಂತೋಷ ಪಡುವುದೇನು, ಆನೆ ಸೊಂಡಿ ಎತ್ತಿ ನಮಸ್ಕಾರ ಮಾಡುವುದೇನು, ಏನು ಮಾಡ್ತಾ ಇದೆ ಇದು, ಯಾರಿವನು ಅಂತ ಎಲ್ಲ ಜನ ಕೇಳ್ತಾ ಇದ್ದಾರೆ. ಕಾ ಕನ್ಯಾ ಕಸ್ಯ ಸಂಬಂಧ ಕಿಮರ್ಥಂ ವನಮಾಗತಾ, ಏನು ಸಂಬಂಧ ಇದೆ, ಯಾಕೆ ಬಂದಿದ್ದಾನೆ ಇಲ್ಲೇ. ಕಸ್ಯೇವ ವನಿ ತನಯಾತ್ ಸರ್ವ ತದ್ವದಸ್ವ ಮಹಾಮತೆ ಇತಿ ತೈಶ್ಚ ಸವಿಜ್ಞಪ್ತಃ ಸೂತಃ ಪರಮಧಾರ್ಮಿಕಃ ಉವಾಚ ವಚನಂ ಭಕ್ತ ಸಂತೋಷೋದ್ರಿಕ್ತ ಮಾನಸಃ. ಆಗ ಆಯಿತು, ದೇವರೇನೋ ವನಕ್ಕೆ ಹೋಗಿದ್ದಾನೆ, ಭಾರಿ ಕುದುರೆ ಮೇಲೆ ಕೂತು ಅಲಂಕಾರ ಮಾಡಿಕೊಂಡು. ಆಗ ಒಂದು ಆನೆ ಬಂತು, ಸೊಂಡಿ ಎತ್ತಿ ನಮಸ್ಕಾರ ಮಾಡಿ ಹೋಯಿತು. ಸುತ್ತಮುತ್ತ ಇದ್ದಂತಹ ಎಲ್ಲ ಸ್ತ್ರೀಯರು ಪರಸ್ಪರವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಆ ವನದಲ್ಲಿ ಸ್ತ್ರೀಯರು ಎಲ್ಲಿಂದ ಬಂದರು, ಆ ಸ್ತ್ರೀಯರು ಯಾರಿವರು, ಏನು ಸ್ವಲ್ಪ ವೃತ್ತಾಂತವನ್ನು ಹೇಳ್ರಲ್ಲ ಅಂತ ಎಲ್ಲ ಶೌನಿಕಾದಿಗಳು ಸೂತಾಚಾರ್ಯರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಶೃಣ್ವಂತು ಮುನಯ ಸರ್ವೇ ಕನ್ಯಾಯ ಜನ್ಮ ಪಾವನಂ ಪುರಾತು ದ್ವಾಪರಸ್ಯಾಂತೆ ಪಾಂಡವಾನ ಮಹಾತ್ಮನಾಂ. ಹಿಂದೆ ದ್ವಾಪರ ಯುಗದ ಕೊನೆ ಹಂತದಲ್ಲಿದ್ದಾಗ ಪಾಂಡವರೆಲ್ಲ ತಾವು ಪರಂಧಾಮಕ್ಕೆ ಹೋದರು. ಯುದ್ಧೇತು ಭಾರತೆ ತೀತೆ ಅಷ್ಟಾವಂಶೇ ಕಲಿಯುಗವು, ಅದು ಮುಗಿದ ಮೇಲೆ ಕಲಿಯುಗ ಪ್ರಾರಂಭವಾಗಬೇಕು. ವಿಕ್ರಮಾದಿಗಳು ಎಲ್ಲ ರಾಜರು ಸ್ವರ್ಗಕ್ಕೆ ಹೋದರು. ತತ್ಕಾಲಾಂತೆ ವತ್ಸರಾಣಾಂತೂ 1,000 ವರ್ಷ ಆದ ಮೇಲೆ, 1000 ವರ್ಷ ಕಳೆದಾದ ಮೇಲೆ ಒಂದು ಚಂದ್ರವಂಶದಲ್ಲಿ ಸುವೀರ ಎಂಬ ರಾಜ ಹುಟ್ಟಿದ. ಎಲ್ಲ ರಾಜರಾಯಿತು, ಎಲ್ಲರೂ ಹೋದರು. ಸುವೀರ ಅಂತನೂ ರಾಜ ಚಂದ್ರವಂಶದಲ್ಲಿ ಹುಟ್ಟಿದ. ಅವನ ಮಗ ಸುಧರ್ಮ ಅಂತ ಹೇಳಿ, ಆ ಸುಧರ್ಮನ ಮಗನೇ ಆಕಾಶ ರಾಜ ಮತ್ತು ತೋಂಡಮಾನ ಅಂತ 2 ಮಕ್ಕಳು, ಅಣ್ಣ ತಮ್ಮಂದರು ಹುಟ್ಟಿದರು. ಚಂದ್ರವಂಶೇ ನೃಪ ಕಶ್ಚಿತ್ ಸುವೀರ ಇತಿ ನಾಮಕಃ ಜಜ್ಞೆ ಸುಧರ್ಮ ತತ್ಸುತೌ ನೃಪ ಪುಂಗವೋ ಆಕಾಶ ತೋಂಡಮಾನಾಖ್ಯೌ ಜಾತೋ ಲೋಕ ಯಶಸ್ಕರೋ, ಭಾರಿ ಯಶಸ್ಸು, ಕೀರ್ತಿ, ಪ್ರಕಾಶ, ವಿದ್ಯಾವಂತರು, ದೇವರಲ್ಲಿ ಭಕ್ತಿ ಇದ್ದವರು, ಧರ್ಮಿಷ್ಠೌ ಹರಿಭಕ್ತೌ ತು ನಾರಾಯಣ ಪರಾಯಣೌ. ಜ್ಯೇಷ್ಠನಾದವನು ಆಕಾಶ ರಾಜ, ಕನಿಷ್ಠನಾದವನು ತೋಂಡಮಾನ. ಅವರಿಬ್ಬರೂ ಕೂಡ ತೋಂಡ ದೇಶಾಧಿಪೋ ಭೂತ್ವಾ, ತೋಂಡ ಅಂತನೋ ದೇಶ, ಆ ದೇಶಕ್ಕೆ ಅಧಿಪತಿಯಾಗಿ ಆ ಪೃಥ್ವಿಯನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾ ಇದ್ದರು. ರಕ್ಷಮಾಣಿ ನೃಪಶ್ರೇಷ್ಠೆ, ಹೀಗೆ ರಕ್ಷಣೆ ಮಾಡ್ತಾ ಇದ್ದಾಗ ಎಲ್ಲ ಜನರಿಗೆ ಸಂತೋಷದಿಂದಿದ್ದಾರೆ. ಎಲ್ಲ ಜನರಿಗೆ ಸಂತೋಷವಾಗಿದೆ. ಯಾಕೆ, ರಾಜ ಅಂಥವನಿದ್ದಾನೆ, ರಾಜ ಒಳ್ಳೆಯವನಿದ್ದ ಅಂತಂದರೆ ಏನು ಸಮಸ್ಯೆ ಇಲ್ಲ. ರಕ್ಷಮಾಣಿ ನೃಪೇ ತಸ್ಮಿನ್ ಜನಾ ಧರ್ಮಪರಾಯಣ ನಿರಾತಂಕಂ ಭವತ್ ಸರ್ವಂ ಜಗಸ್ಥಾವರಜಂಗಮಂ ಗಾವೋ ಬಹುಪಯೋಧರಾ ನಾರ್ಯ. ನಾವು ರಾಮನ ಅವತಾರದಲ್ಲಿ ರಾಮ ರಾಜ್ಯವನ್ನು ಪರಿಪಾಲನೆ ಮಾಡುವ ಸಂದರ್ಭದಲ್ಲಿ ಚೋಳರಾಜನ ಕಥೆ ಹೇಳಬೇಕಾದಾಗೂ ಬಂತು. ಎಲ್ಲ ಪತಿಯರು ಪತಿವ್ರತರಾಗಿದ್ದರು, ನಾರಿ ಧರ್ಮವಂತರಾಗಿದ್ದರು. ಆಕಳುಗಳು ಹಾಲು ಅಖಂಡವಾಗಿ ಕೊಡುವ, ಬಹಳಷ್ಟು ಹಾಲು ಕೊಡುವಂತಹ ಆಕಳುಗಳಿದ್ವು. ಹೀಗೆ ರಾಜ್ಯ ರಕ್ಷಣೆಯನ್ನು ಅತೀ ಶ್ರೇಷ್ಠವಾದ ರೀತಿಯಲ್ಲಿ ಮಾಡುವಾಗ ಜೊತೆಗಿದ್ದವರು ಕೂಡ ಅತ್ಯಂತ ಸಜ್ಜನರಾಗಿ ತಾವು ಸಾಥ್ ಕೊಡ್ತಾ ಇದ್ರು. ಕದಾಚಿತ್ ಪುತ್ರಕಾಂಕ್ಷಿ ಸಹ ಎಲ್ಲ ಇತ್ತು ಅವನ ಕಡೆಗೆ. ಏನಾದರೂ ಒಂದು ನ್ಯೂನತೆ ಕೊಡಲಿಲ್ಲ ಅಂತಾದರೆ ದೇವರ ಮಹಿಮಾ ಈ ಭಕ್ತರಿಗೆ ತಿಳಿಯೋದಿಲ್ಲ. ಏನಾದರೂ ಒಂದು ನ್ಯೂನತೆ ಕೊಡಲಿಕ್ಕೆ ಬೇಕು. ಐಶ್ವರ್ಯ ಇದ್ದರೆ ವಿದ್ಯೆ ಇರೋದಿಲ್ಲ, ವಿದ್ಯೆ ಇದ್ದರೆ ಐಶ್ವರ್ಯ ಇರೋದಿಲ್ಲ, ಐಶ್ವರ್ಯ ಇದ್ದರೆ ಮಕ್ಕಳಿರೋದಿಲ್ಲ, ಮಕ್ಕಳಿದ್ದರೆ ಬುದ್ಧಿವಂತರು ಇರೋದಿಲ್ಲ. ಏನೋ ಒಂದು ಲೋಪದೋಷಗಳನ್ನು ತಾನು ಅಥವಾ ಅನಾರೋಗ್ಯ ಇರ್ತದೆ ಮಾಡಿ, ನಾನು ನಿಮಗಿಂತ ಉತ್ತಮ, ನಾನು ಸರ್ವೋತ್ತಮ, ಸುಮ್ಮನೆ ಮತ್ತೆ ಅವನಿಗೆ ಕೆಲಸ ಇಲ್ಲ ಅಂತ ಈ ಉದ್ಯೋಗಗಳನ್ನು ಮಾಡೋದಿಲ್ಲ ದೇವರು.
ಅವರ ಕರ್ಮಾನುಸಾರವಾಗಿ ಆ ಫಲವನ್ನು ಕೊಟ್ಟಿರ್ತಾನೆ ದೇವರು. ಹಾಗಾಗಿ ಅನುಭೂತಮಿದಂ ರಾಜ್ಯಂ, ಇವನಿಗೇನಿತ್ತು? ಎಲ್ಲ ಇತ್ತು, ಎಲ್ಲ ಒಳ್ಳೆಯ ರೀತಿಯಿಂದ ಮಾಡ್ತಾ ಇದ್ದ. ಆದರೆ ಇವನಿಗೆ ಪುತ್ರ ಇದ್ದಿದ್ದಿಲ್ಲ, ಮಕ್ಕಳಿದ್ದಿದ್ದಿಲ್ಲ. ಮುಂದೆ ಈ ಸಿಂಹಾಸನದ ಮೇಲೆ ಕೂತು ರಾಜ್ಯವನ್ನು ಆಳವರು ಯಾರು ಅಂತ ತಾನು ವಿಚಾರದಲ್ಲಿದ್ದ. ಅನುಭೂತಮಿದಂ ರಾಜ್ಯಂ ಹಸ್ತ್ಯಶ್ವರಥ ಶೃಂಖಲಂ, ಹಸ್ತಿ ಅಂದ್ರೆ ಆನೆ, ಕುದುರೆ, ದಾಸರು, ದಾಸಿಯರು ಅನೇಕಗಳಿಂದ ಕೂಡಿದ ಈ ರಾಜ್ಯವನ್ನು ಬಹಳಷ್ಟು ಅನುಭವಿಸಿ ಸಾಕಾಯ್ತು ನನಗೆ. ಇನ್ನು ಮುಂದೇನು? ನಾನಾ ದಾನ ಕೃತಂ ಚೈವ, ಬೇಕಾದಷ್ಟೆಲ್ಲ ದಾನ ಮಾಡಿದ್ದೇನೆ, ತೀರ್ಥಯಾತ್ರೆಗಳನ್ನು ಮಾಡಿದ್ದೇನೆ. ನಾನಭೂತಂ ಪುತ್ರ ಸೌಖ್ಯಂ, ಏನು ಮಾಡಬಾರದೆಲ್ಲ ಮಾಡಿದ್ದೇನೆ. ದಾನ ಅಂದರು, ಹೋಮ ಅಂದರು, ಅದು ಅಂದರು, ಇದು ಅಂದರು, ಎಲ್ಲ ಮಾಡಿದೆ. ಆದರೆ ಪುತ್ರ ನನಗೆ ಪ್ರಾಪ್ತಿಯೇ ಆಗಿಲ್ಲ. ಆ ಪುತ್ರದ ಸೌಖ್ಯ ನಾನು ಅನುಭವಿಸ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಅಷ್ಟೇ ಅಲ್ಲದೇನೆ ಪಿತೃಣ ಮುಕ್ತಿದಂ ದ್ವಿಜ, ಮಕ್ಕಳೇ ಇಲ್ಲ ಅಂತಂದ ಮೇಲೆ ಮುಕ್ತಿ ಹೆಂಗಾಗ್ತದೆ ಪಿತೃಗಳಿಗೆ? ಹಾಗಾಗಿ ಕಿಮ್ಮಯ್ಯ ಚರಿತಂ ಪಾಪಂ, ಯಾರು ಏನು ಪಾಪ ಮಾಡಿದ್ದೇನೋ, ಯಾರ ಮಗನನ್ನು ಕೊಂದಿದ್ದೇನೋ, ಯಾರ ಮಕ್ಕಳನ್ನು ಕೊಂದಿದ್ದೇನೋ ಗೊತ್ತಿಲ್ಲ. ಹಾಗಾಗಿ ದೇವರು ಈ ಜನ್ಮದಲ್ಲಿ ನನಗೆ ಮಕ್ಕಳು ಕೊಟ್ಟಿಲ್ಲ. ಕಿಮ್ಮಯ್ಯ ಚರಿತಂ ಪಾಪಂ ಕಸ್ಯ ಪುತ್ರೋ ಹತಃಪುರ, ಹಿಂದೆ ಯಾರ ಮಕ್ಕಳನ್ನು ಕೊಂದಿದ್ದೇನೆ ನಾನು? ಕೇನ ಪಾಪೇನ ವಿಪ್ಯರೇಂದ್ರ. ಆಕಾಶ ರಾಜ ತಾನು ರಾಜ್ಯದಲ್ಲಿ ಕೂತಾಗ ಆ ಬ್ರಾಹ್ಮಣ ಬಂದಾಗ, ಅಂದರೆ ತಮ್ಮ ಕುಲಗುರುಗಳು ಬಂದಾಗ ಅವ್ರ ಮುಂದೆ ಇದನ್ನೆಲ್ಲ ಹೇಳ್ತಾ ಇದ್ದಾನೆ. ಎಲ್ಲ ಅನುಭವಿಸಾಯಿತು, ಆದರೆ ಮಕ್ಕಳಿಲ್ಲ. ಪುತ್ರದ ಸೌಖ್ಯವನ್ನು, ಮಕ್ಕಳ ಸೌಖ್ಯವನ್ನು ಯಾವಾಗ ನಾನು ಅನುಭವಿಸೋದು? ಕೇನ ಪಾಪೇನ ವಿಪ್ರೇಂದ್ರ ನ ಪ್ರಾಪ್ತಂ ಪುತ್ರ ಜನ್ಮ ಮೇ ನೇತ್ರಾಭ್ಯಾಂ ನೈವ ದೃಷ್ಟಂ ಚ ಪುತ್ರಸ್ಯ ಮುಖ ಪಂಕಜಂ. ಆ ಕಮಲದಂತೆ ಕಣ್ಣು ಇದ್ದ ಆ ಮಕ್ಕಳ ಮುಖವನ್ನು, ಪುತ್ರನ ಮುಖವನ್ನು ನಾನು ಈ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಕರ್ಣಾಭ್ಯಾಂ ನ ಶ್ರುತ ಶಬ್ದ, ಆ ಕೂಸು ಅಳುವ ಶಬ್ದ ಧ್ವನಿಯನ್ನು ನಾನು ಕೇಳ್ತೇನಿಲ್ಲೋ ಗೊತ್ತಿಲ್ಲ. ದ್ವಿಜೇಂದ್ರ ಪಿತೃಬಂಧೂನಾಂ ದುರ್ಗಮಶ್ಚ ಭವೇತ್ತದ ಅಪುತ್ರಸ್ಯ ಗತಿರ್ ನಾಸ್ತಿ. ವೇದೆಲ್ಲ ಹೇಳಿದೆ, ವೇದವನ್ನು ಹೇಳಿದವರೆಲ್ಲ ಹೇಳಿದ್ದಾರೆ, ಪುತ್ರ ಇಲ್ಲ ಅಂದರೆ ಗತಿ ಇಲ್ಲ, ಪುತ್ರ ಇಲ್ಲ ಅಂದರೆ ಗತಿ ಇಲ್ಲ. ನಾನೇ ಅನೇಕ ಬಾರಿ ಕೇಳಿದ್ದೇನೆ. ಹಾಗಾಗಿ ಏನು ಮಾಡಲಿ, ನನಗೆ ದುರ್ಗತಿ ಆಗ್ತದೆ ಅನ್ನಿಸ್ತದೆ. ಆ ದುರ್ಗತಿ ಆಗಲಿಕ್ಕೆ ನಾನೇನು ಮಾಡಬೇಕು? ನಾನು ಹಿಂದೆ ಕರ್ಮ ಮಾಡಿದ್ದು ಅನುಭವಿಸ್ಬೇಕಲ್ಲ ಅಂತ ಹೇಳಿ ಹೀಗೆಲ್ಲ ಆಗ್ತದೆ. ಮನುಷ್ಯ ಯಾವಾಗ ಹತಾಶನಾಗ್ತಾನಲ್ಲ, ಆ ಸಮಯದಲ್ಲೇನೆ ಇನ್ನು ಹತಾಶಗೊಳ್ಳುವ ಅನೇಕ ಪ್ರಸಂಗಗಳು ಬರ್ತಾವೆ. ಎಲ್ಲ ಏನೂ ಇಲ್ಲ ಅಂತಾಗಿ ಒದ್ದಾಡ್ತಾ ಇದ್ದಾಗಲೇ ಏನೋ ಅದು ಒಳ್ಳೇದಾಗ್ತದಂತಿಲ್ಲ, ಕೆಟ್ಟದಾಗಲಿಕ್ಕೆ, ಕೆಟ್ಟದ್ದು ಹೇಳಲಿಕ್ಕೆ, ಕೆಟ್ಟದ್ದನ್ನು ನೋಡುವುದು ಸಿಗ್ತದೆ. ಆ ಪ್ರಸಂಗ ಹಾಗಿರ್ತದೆ. ಆ ಯಾವ ಪ್ರಸಂಗ ಬಂದರೂ ದೇವರನ್ನು, ಗುರುಗಳನ್ನು, ಶಾಸ್ತ್ರವನ್ನು, ಧರ್ಮವನ್ನು ಅದರ ಮೇಲೆ ವಿಶ್ವಾಸ ಬಿಡಬಾರ್ದು. ಹಾಗೆ ಮುಂದಾಡಬೇಕು. ಏನಾದರೂ ಚಿಂತಿಲ್ಲ. ಏನಾಗ್ತಾ ಕಷ್ಟ ಆಯಿತು ಆಯಿತು, ದುಃಖ ಆಯಿತು ಆಯಿತು, ಮಳೆ ಬರ್ತದೆ ಬರಲಿ, ಮುಂದೇನು? ಆಯಾ ಕಾಲಕ್ಕೆ ಅವೆಲ್ಲ ಆಗಬೇಕು, ಆಗ್ತದೆ, ನಮ್ಮ ಕರ್ಮಾನುಸಾರವಾಗಿ ಆಗ್ತಿರ್ತದೆ ಅಂತ ಹೇಳಿ ನಾವು ನಡೆದ ದಾರಿಯನ್ನು ಬಿಟ್ಬಿಟ್ರೆ ಆ ಕರ್ಮಗಳು ಬಂದು ನಮಗೆ ವಿಘ್ನ ಕೊಟ್ಟದ್ದು ಯಶಸ್ಸನ್ನು ಕಾಣುತ್ತದೆ. ಅದು ಬಂದದ್ಯಾಕೆ? ನಮ್ಮನ್ನು ವಿಘ್ನ ಮಾಡಲಿಕ್ಕಾಗಿ ಬಂದದ್ದು. ಹಾಗಾಗಿ ವಿಘ್ನ ಮಾಡಲಿಕ್ಕಾಗಿ ಬಂದದ್ದು ಅಂದ ಮೇಲೆ ತನ್ನ ಕೆಲಸ ತಾನು ಮಾಡಿತು ಅಂತ ಅರ್ಥ ಆಯಿತು. ಹಾಗಾಗಿ ಕೃತ ದೋಷೇಣ ನಮಯ ಕದಾಚಿತ್ ಪಾಲಿತ ಸುತಃ, ನಾನು ನನ್ನ ಮಕ್ಕಳಿಗಾಗಿ ಬಂಗಾರ ಪಾತ್ರೆಗಳನ್ನೆಲ್ಲ ಮಾಡಿಟ್ಟಿದ್ದೇನೆ. ಊಟಕ್ಕೆ ಅದಕ್ಕೆ ತಿನ್ನಿಸ್ಬೇಕು, ಹುಟ್ಟಿದ ಮೇಲೆ ಬಂಗಾರ ತಟ್ಟೆಯಲ್ಲಿ ಹಾಕಬೇಕು ಅಂತ ಇಟ್ಟಿದ್ದೇನೆ, ರಾಜ ಅವನು. ಹಾಗಾಗಿ ನ ಸಂಜಾತೋ ನಮಯೇ ಯೇ ಸ್ಯಾತ್ ಪುತ್ರ ಹೀತೋರತಃ ಪಾಪಿಷ್ಟೋಹಂ ದುರಾಚಾರಿ ಪುತ್ರೋಹಂ ದರಿದ್ರವಾನ್. ನಾನು ಬಹಳ ಪಾಪಿಷ್ಟ ಇದ್ದೇನೆ, ಏನು ದುರಾಚಾರ ಮಾಡಿದ್ದೇನೆ ಗೊತ್ತಿಲ್ಲ. ಹಾಗಾಗಿ ನನಗೆ ಬಹಳ ಸಮಸ್ಯೆ ಆಗಿದೆ. ಪುತ್ರಹೀನಂಚ ಮಾಂ ದೃಷ್ಟ್ವಾ ಕರ್ಷಂತಿ ಯಮಕಿಂಕರಾಹ. ನನ್ನನ್ನು ನೋಡಿ ಯಮಕಿಂಕರರಿಗೆ, ಯಮದೂತರಿಗೆ ಬಹಳ ಸಮಸ್ಯೆ ಆಗ್ತದೆ, ಬಹಳ ಸಂತೋಷವಾಗ್ತದೆ. ಸಮಸ್ಯೆ ಅಲ್ಲ, ಸಂತೋಷವಾಗ್ತದೆ. ಯಾಕೆ? ಇವನನ್ನು ದಂಡನ ಮಾಡಲಿಕ್ಕೆ ಯೋಗ್ಯನಾದ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ ಅಂತ. ಮ್ಯೂಟ್ ಮಾಡ್ರಿ ವಿಜಯ್ ಅವರು, ಜೋಶಿ ಅವರು ಮ್ಯೂಟ್ ಮಾಡ್ರಿ. ಗಚ್ಚ ರಾಜನ್ತ್ವೈವ ಯಮಸ್ಯ ಸದನಂ ಪ್ರತಿ ಪಾಶಕುಂಠಿತ ಮಾಲಂಗ್ಯ ಕಿಮು ವಕ್ಷಾಮ್ಯ ಪುತ್ರವಾನ್ ಲಿಖಿತಂ ಚಿತ್ರ. ನಾನು ಅನೇಕ ಪ್ರತಿಮೆಗಳನ್ನು ಮಾಡಿಸಿಟ್ಟಿದ್ದೇನೆ. ಆ ಎಲ್ಲ ಪ್ರತಿಮೆಗಳನ್ನು ಮತ್ತೆ ನನ್ನ ಮಗನಿಗಾಗಿ ಮಾಡಿಸಿದ್ದು. ಆದರೆ ನನ್ನ ಮಗನೇ ಹುಟ್ಟಿಲ್ಲಲ್ಲ, ಏನು ಮಾಡಬೇಕು ನಾನು?
ಮಕ್ಕಳು ಹುಟ್ಟಿದರೆ ಇವೆಲ್ಲ ಸಮಸ್ಯೆ ಪರಿಹಾರ ಆಗ್ತದೆ. ಮಕ್ಕಳೇ ಹುಟ್ಲಿಕ್ಕೆ ತಯಾರಿಲ್ಲ, ಹಾಗಾಗಿ ಸಮಸ್ಯೆ ಯಾವಾಗ ಪರಿಹಾರ ಆಗೋದು ಅಂತ ಇಷ್ಟು ತಾನು ಪಾಪ ಕಷ್ಟದಿಂದ ಹೇಳ್ತಾ ಇದ್ದಾನೆ. ವೃಥಾ ಜಾತೋಪಿ ಪಾಪಾತ್ಮ ಸ್ವಾತ್ಮನೋ ನರಕವಾಹನ ಪುತ್ರಹೀನಂ ಕುಲಂ ಚಾಪಿ ಹ್ಯನೀರಂ ಕೋಪರಃಪರಂ. ಮಕ್ಕಳಿಗಿಲ್ಲ ಅಂತಾದ ಮೇಲೆ ನಾವು ನರಕಕ್ಕೆ ಹೋಗುವುದು ನಿಶ್ಚಯ ಅಂತ ಅನಿಸ್ತದೆ. ಭಾತೃಹೀನಾಂ ಯಥಾ ಲೋಕಃ ನಿಂದಂತಿ ಜನಸಂಸದಿ ಕಿಂ ಕರೋಪಿ ಮಹೇ ದೇವ ಕ್ವಗಚ್ಚ ಮದಾ. ಆಶ್ರಯವನ್ನು ಕೊಟ್ಟಂತಹ ಒಬ್ಬ ವ್ಯಕ್ತಿ ಅವನು ಸತ್ತು ಹೋದ ಅಂತಾದರೆ ನಿರಾಶ್ರಯರಾದಾಗ ನಮ್ಮನ್ನು ಹೇಗೆ ಕಾಣ್ತಾರೋ ಹಾಗೆ ನಮ್ಮೆಲ್ಲರನ್ನೂ ಉದ್ಧಾರ ಮಾಡುವ, ಕುಲಗಳನ್ನು ಉದ್ಧಾರ ಮಾಡುವ ಕುಲೋತ್ಪತ್ತಿಯಾದ ಒಬ್ಬ ವ್ಯಕ್ತಿ ಇಲ್ಲ, ಮಗ ಇಲ್ಲ ಅಂತಂದರೆ ನಾವೆಲ್ಲ ಏನಾಗ್ತೀವಿ ನಮ್ಮ ಪರಿಸ್ಥಿತಿ ಅಂತ ಬಹಳಷ್ಟು ದುಃಖ ಪಡ್ತಾನೆ. ವೃಂದಂತಂ ಪುತ್ರಮಾಲೋಕ್ಯ ವಿದಿಂತಾಸ್ಮ ಸದೀರುಷಾ. ಸಿಟ್ಟಾಗ್ತಾನೆ, ಅಸಮಾಧಾನ ಪಡ್ತಾನೆ, ಎಲ್ಲ ಮಾಡ್ತಾನೆ. ಗಂಟಾಂಚ ಪ್ರತಿಮಾಂ ದೇಹಿ ಪುತ್ರಸ್ಯ ಫಲಕೊಂದುಕೆ ಗಜಮಾರೋಪ್ಯ ತನಯಂ ಕುರ್ವಾನ್ ಗ್ರಾಮ ಪ್ರದಕ್ಷಿಣಾಂ. ನಾನು ದೊಡ್ಡದಾದ ಆನೆ ಮೇಲೆ ಅಂಬಾರಿ ಮಾಡಿಸಿಟ್ಟಿದ್ದೇನೆ. ಅಂಬಾರಿ ಮಾಡಿಸಿ ನನ್ನ ಮಗ ಹುಟ್ಟಿದ ಮೇಲೆ ಅಂಬಾರಿ ಮೇಲೆ ನಾನು ನನ್ನ ಮಗನ ಇಬ್ಬರನ್ನು ಕೂಡಿಸಿಕೊಂಡು ನನ್ನ ತೊಡಿ ಮೇಲೆ ಕೂಡಿಸಿ ಗ್ರಾಮ ಪ್ರದಕ್ಷಿಣೆ ಹಾಕಿ ಎಲ್ಲರಿಗೆ ಸಂತೋಷವನ್ನು ಕೊಟ್ಟು ಎಲ್ಲರಿಗೆ ಸುಗ್ರಾಸ ಭೋಜನ ಮಾಡಿಸಬೇಕು ಅಂತ ಎಷ್ಟೆಲ್ಲ ಆಸೆ ಪಟ್ಟಿದ್ದೆ. ಗಜಮಾರೋಪ್ಯ ತನಯಂ ಕುರುವನ್ ಗ್ರಾಮ ಪ್ರದಕ್ಷಿಣಂ. ಗ್ರಾಮ ಪ್ರದಕ್ಷಿಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇದೆಲ್ಲ ಯಾವಾಗ ಸಾಧ್ಯ? ಮಕ್ಕಳು ಹುಟ್ಟಿದರೆ ಭಾಳ ದುಃಖ ಪಡ್ತಾನೆ ಪಾಪ. ಇಷ್ಟೆಲ್ಲ ದುಃಖಪಟ್ಟು ಬಾಲ್ಯೇನ ಜಾತಕರ್ಮಾಪಿ ನ ಕಾರ್ಶಂ ನಾಪಿ ಚಾದರಂ ಕವಚಂ ಕಲ್ಪಯಾಮಾಸ. ಜಾತಕರ್ಮ ಮಾಡಬೇಕು ಅಂದ್ಕೊಂಡಿದ್ದೆ, ಕವಚಗಳನ್ನು ಮಾಡಿಸಿಟ್ಟಿದ್ದೆ. ಅಂಕಮಾರೋಪ್ಯ ತನಯಂ. ನನ್ನ ಕೂಸು ಅಳ್ತಾ ಇದ್ದಾಗ ಅದನ್ನು ನೋಡಿ ಯಾಕೆ ಅಳಿಸ್ತೀ ಅಂತ ನನ್ನ ಹೆಂಡತಿಗೆ ಬೈಬೇಕು ಅಂದ್ಕೊಂಡೆ. ಆದರೆ ಕೂಸು ಹುಟ್ಟಿದ್ರೇ ಬೈಬೇಕು, ಯಾವ ಕಾರಣಕ್ಕೂ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲಲ್ಲ ಅಂತ. ಮಾನುಷ್ಯಾಣಾಂ ಅನಾಥಾನಾಂ ದುರ್ಲಭಂ ಪುತ್ರ ಜನ್ಮ ಚ ಬಹು ಪುಣ್ಯ ವಶಾತ್ ಪುತ್ರ ಜಾಯತೆ ಮಾನವೋದರೆ. ಬಹಳ ಪುಣ್ಯ ಇದ್ದರೆ ಮಕ್ಕಳು ಹುಡ್ತಾರೆ, ಅದರೊಳಗೂ ಹೆಚ್ಚು ಪುಣ್ಯ ಇದ್ದರೆ ಒಳ್ಳೆಯ ಮಕ್ಕಳು ಹುಡ್ತಾರೆ, ಅದರೊಳಗೂ ಹೆಚ್ಚು ಪುಣ್ಯ ಇದ್ದರೆ ದೇವರು, ಗುರುಗಳು, ಶಾಸ್ತ್ರ, ನಂಬಿಕೆ ಇವುಗಳನ್ನೆಲ್ಲ ಇದ್ದ ಮಕ್ಕಳು ಹುಡ್ತಾರೆ. ಹಾಗಾಗಿ ನನಗೆ ಯಾವುದೂ ಇಲ್ಲ ಅನ್ನಿಸ್ತದೆ. ಕಾನ್ ಲೋಕಾನ್ ಗಮಿಷ್ಯಾಮಿ ಕುರುಂಬ ನರಕಂ ಗುರೋ. ಗುರುಗಳೇ, ಯಾವ ನರಕಕ್ಕೆ ಹೋಗ್ತೇನೆ, ಎಲ್ಲಿ ಬೀಳುತ್ತೇನೋ, ಏನು ಪ್ರಾರಬ್ಧನೋ ನಂದು ಏನೂ ಗೊತ್ತಿಲ್ಲ ಸ್ವಾಮಿ, ಇಷ್ಟು ಅವಸ್ಥೆ ಇದೆ ನಂದು ಅಂತ ಭಾಳ ದುಃಖಪಟ್ಟು ಒದ್ದಾಡಿ ಗುರುಗಳಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ ಆಕಾಶರಾಜ. ಆಗ ಗುರುಗಳು ಹೇಳಿದ್ರು, ಯಾಕಷ್ಟು ಕಷ್ಟಪಡ್ತಿ, ನೀನು ದೇವರ ಭಕ್ತ, ದೇವರ ನಂಬಿದವನು, ಗುರುಗಳನ್ನು ನಂಬಿದವನು. ಏನೋ ಸ್ವಲ್ಪ ಆಪತ್ತು ವಿಪತ್ತುಗಳು ಬಂದಾಗ ಅಷ್ಟಕ್ಕೆ ಜರ್ಜರಿತನಾಗಿ ಏನೇನೋ ಆಡಬಾರ್ದೆಲ್ಲ ಮಾತಾಡಿ ಯಾಕೆ ಆಪತ್ತಕ್ಕಿನ ಆಪತ್ತು ಹೆಚ್ಚು ತಂದುಕೊಳ್ತಿ. ಮಾಡಬೇಡ, ಉಪಾಯ ಇದೆ, ಎಲ್ಲದಕ್ಕೂ ಉಪಾಯ ಇದೆ ಶಾಸ್ತ್ರದಲ್ಲಿ, ಗುರುಗಳಿದ್ದಾರೆ, ಕಾಳಜಿ ಮಾಡಬೇಡ ಅಂತ ಹೇಳಿ ನೀನು ಪುತ್ರಕಾಮೇಷ್ಟಿ ಯಾಗ ಮಾಡು, ನಿನಗೆ ಉತ್ತಮ ಸಂತಾನವಾಗ್ತದೆ. ಆದ ಕಷ್ಟವನ್ನು, ಆದ ದುಃಖವನ್ನು ನಾವೇನು ಮಾಡಿಬಿಡ್ತೇವೆ, ಸಾಮಾನ್ಯವಾಗಿ ಬೇರೆ ಯಾರೋ ಹತ್ರ ಹೇಳ್ಬಿಡ್ತೇವೆ, ಅವ್ರಿಗೂ ಆ ಕಷ್ಟ ಇದ್ದೇ ಇರ್ತದೆ. ಸಂಸಾರ ಅಂತಂದ ಮೇಲೆ ಎಲ್ಲರಿಗೂ ಕಷ್ಟ ಇರೋದೇ, ಎಲ್ಲರಿಗೂ ದುಃಖ ಇರೋದೇ. ಅವರೇನು ಮಾಡಿಬಿಡ್ತಾರೆ, ಹೌದ್ರಿ ನಮಗೂ ಇದೇ ಪ್ರಾಬ್ಲಮ್ ಇದೆ, ಹಾಗಾಗಿ ನಾವು ಯಾರು ಉಸಾಬ್ರಿ ಬೇಡ ಅಂತ ಹೇಳಿ ಸುಮ್ಮನೆ ಕೂತೀವಿ, ಬೇಡ ನಮಗೆ ಅಂಥೇಳಿ ಆದ ನಮಗೆ ಗಾಯಕ್ಕೆ ಇನ್ನೂ ಹೆಚ್ಚು ಗಾಯ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಹೊರತು ಇದ್ದದ್ದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅವರಿಗೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಪರಿಹಾರ ಎಲ್ಲಿ ಸಿಗ್ತದೆ, ಗುರುಗಳ ಹತ್ರ ಸಿಗ್ತದೆ, ಅಲ್ಲಿ ಹೋಗಬೇಕು. ಯಾಕೆ, ಗುರುಗಳು ದೇವತಾಧಿಷ್ಠಾನರವರು. ಹಾಗಾಗಿ ಗುರುಗಳ ಹತ್ರ ನೇರವಾಗಿ ಬಂದು ಕೇಳಿದ್ದಕ್ಕೆ ಗುರುಗಳು ಉಪಾಯದಿಂದ ಅವನಿಗೆ ಹೇಳ್ತಾರೆ, ಯಜ್ಞಂ ಕುರು ನೃಪಶ್ರೇಷ್ಠ, ಯಜ್ಞ ಮಾಡ ನೀನು, ಯಜ್ಞ ಮಾಡಿದಾಗ ನಿನಗೆ ಉತ್ತಮವಾದ ಪುತ್ರ ಸಂತಾನವಾಗ್ತದೆ ಅಂತಂದಾಗ ಗುರುವರ ವಾಕ್ಯಂ ಸಮಾಕಾರಣ ಭಾರಿ ವಿಶ್ವಾಸದಿಂದ ಗುರುಗಳು ಹೇಳಿದ ಮಾತನ್ನು ಕೇಳಿ ಯಥಾವತ್ತಾಗಿ ತಾನು ಯಜ್ಞಕ್ಕಾಗಿ ಶೋಧ್ಯಮಾನೇ ಧರ ಪೃಷ್ಠೆ ತತ್ರ ಪದ್ಮಂ ಸದರ್ಶ ಸಹ, ಅಲ್ಲಿ ದೊಡ್ಡದಾದ ಯಜ್ಞ ಮಂಟಪವನ್ನು ಮಾಡಿಸ್ತಾ ಇದ್ದಾನೆ. ಶೋಧನೆ ಮಾಡೋದಕ್ಕಾಗಿ ಭೂಮಿಯನ್ನು ಅಗಿಸ್ತಾ ಇದ್ದಾನೆ. ಹಿಂದಿನ ಕಾಲದಲ್ಲಿ ಹಾಗೆಲ್ಲ ಮಾಡ್ತಾ ಇದ್ರು. ಯಜ್ಞ ಮಾಡಬೇಕಾದಾಗ
ಭೂಮಿಯನ್ನು ಅಗಿಸಿ ಅಲ್ಲಿ ಏನಾದರೂ ಅಶುದ್ಧವಾದ ಪದಾರ್ಥಗಳಿದ್ದರೆ ಅದನ್ನು ತೆಗೆಸಿ ಅನಂತರದಲ್ಲಿ ಅದನ್ನು ಮುಚ್ಚಿ ಮೇಲೆಲ್ಲ ಯಜ್ಞ ಮಾಡುವ ಸ್ಥಳದಲ್ಲಿ ಎಲ್ಲ ಅಂದರೆ ಗೋಮಯದಿಂದ ಸಾರಿಸಿ ಅನಂತರದಲ್ಲಿ ಯಜ್ಞ ಮಾಡುವ ಪದ್ಧತಿ ಇರ್ತಿತ್ತು. ಹಾಗಾಗಿ ಶೋಧನೆ ಮಾಡ್ತಾ ಇದ್ದಾನೆ. ಅಗಿತಾ ಇದ್ದಾಗ ದೊಡ್ಡದಾದ ಸಹಸ್ರದಳದ ಪದ್ಮ ಕಂಡಿದೆ. ಯಾರಲ್ಲಿ ಬಚ್ಚಿಟ್ಟಿದ್ದಾರೋ ಏನೋ ಸಹಸ್ರದಳದ ಪದ್ಮ ಕಂಡಿದೆ. ಕಂಡಾಗ ಮಧ್ಯದ ಪದ್ಮದಲ್ಲಿ ಒಂದು ಕೂಸು ಮಲಗಿದೆ. ನೋಡಿದಾಗ ಬಹಳ ಆಶ್ಚರ್ಯವಾಯಿತು. ರಾಜನ ಕರೀತಾರೆ, ಸ್ವಾಮಿ ಹೀಗೆ ನೋಡ್ರಿ ಸಿಕ್ಕಿದೆ. ಸಹಸ್ರದಲ ಪದ್ಮಂ ರಾಜೇಂದ್ರ ಕಿಮಿತೆ ತದಿತಿ ವಿಸ್ಮಿತಃ ಕನ್ಯಾಂಚ ಪುತ್ರೇಶು ರಮಾಕೃತಿಂ ಶುಭಾಂ ದೃಷ್ಟ್ವಾಚ ಸಂತುಷ್ಟ ಮನಾಭಾಷೆ ದೇವೇನ ದತ್ತಾಂ ವಿತದನ್ವನಿಂದಿರಾ ಕನ್ಯಾಕುಮಾರಿ ಕಮಲ ಭವೇತ್ರಿ. ನೋಡಲಿಕ್ಕೆ ಭಾರೀ ತೇಜಸ್ಸು ಇದೆ, ಕಮಲದಂತೆ ಕಣ್ಣುಗಳಿವೆ, ಭಾರೀ ಉತ್ತಮವಾದಂತಹ ಕೂಸು ಇದು ಅಂತ ಹೇಳಿ, ಯಾರು ಮುಟ್ಬೇಡ್ರಿ, ಯಾರಿಟ್ಟಿದ್ದಾರೋ ಮಹಾರಾಯರು, ಮತ್ತೇನಾದರೂ ಶಾಪಿಗೆ ಕೊಟ್ಟಿದ್ದಾರೆ, ದೂರ ಇರೋಣ ಅಂತ ಹೇಳಿ ಇತ್ತಂ ಸಮಾಸಾಧ್ಯ ನೃಪೋತ್ತಮ ಶಿಶುಂ ಸಿಕ್ಕಿದೆ ಅಂತ ಹೇಳಿ ಎತ್ಕೊಂಡು ಹೋಗಲಿಲ್ಲ. ಎಲ್ಲರೂ ನೋಡ್ತಾ ಇದ್ದಾರೆ. ಆಕಾಶರಾಜನು ತಡೆದಿದ್ದಾನೆ. ಮಯಾ ಮಹೇಶಸ್ಯ ದುರತ್ಯಯ ಹರೇಹೇ ಕೇಯಂತು ಕಾ ಸಮೃದ್ಧಿ. ದೇವರಿಗೆ ಪ್ರಾರ್ಥನೆ ಮಾಡಿದ್ದಾನೆ, ಯಾರಿಟ್ಟಿದ್ದಾರೆ ಇಲ್ಲಿ ಕೂಸು, ಯಾರು ಕೂಸು ಇದು ಸ್ವಾಮಿ ಅಂದಾಗ, ರಾಜನೇ ರಾಜ. ಅನೇಕ ಕಥೆಗಳಲ್ಲೂ ನಾವು ಕೇಳಿದ್ದೇವೆ, ಏನಾದರೂ ಅಪರೂಪ ವಸ್ತು ಕಣ್ತು ಅಥವಾ ಸಿಕ್ತು ಅಂತಂದರೆ ಹೋಗಿ ರಾಜನಿಗೆ ನಾವು ಕೊಡಬೇಕು. ಸತ್ಯವತಿ ಮತ್ತು ವಿರಾಟ್ ರಾಜ, ಆ ವಿರಾಟ್ ರಾಜನ ಪ್ರಸಂಗದಲ್ಲಿ ನಾವು ನೋಡಿದ್ವಿ. ಆ ದಾಸರಾಜ ಆ ಮೀನನ್ನು ಹೊಟ್ಟೆ ಕೊಯ್ದಾಗ 2 ಕೂಸುಗಳು ಸಿಗ್ತದೆ, ಹೋಗಿ ಮತ್ತೆ ರಾಜನಿಗೆ ಒಪ್ಪಿಸ್ತಾನಲ್ಲ. ಹಾಗೆ ಈ ಕೂಸು ರಾಜನಿಗೆ ಸಂಬಂಧಪಟ್ಟದ್ದು. ಆದರೂ ಆಕಾಶ ರಾಜ, ಮಕ್ಕಳು ಬೇಕು ಅಂತ ನನಗೆ ಅಪೇಕ್ಷೆ ಇದೆ ಅಂತ ಹೇಳಿ ಸಿಕ್ಕ ಮಕ್ಕಳನ್ನೆಲ್ಲ ನಾನು ತೊಗೊಂಡ್ಬಿಡ್ತೇನೆ ಅಂತ ಜನ ಅಪವಾದ ಬರ್ತದೆ. ಹಣ ಬೇಕು ಅಂತ ಹೇಳಿ, ಯಾರಿಗೆ ಹಣ ಬೇಡ, ಎಲ್ಲರಿಗೂ ಹಣ ಬೇಕೇ ಬದುಕಲಿಕ್ಕೆ ಅಂತ ಹೇಳಿ ಕಳ್ಳತನ ಮಾಡಬೇಕಾ? ಇದು ಕಳ್ಳತನ ಮಾಡಿದಂತೆ ಆಗ್ತದೆ, ಯಾಕೆ ನನ್ನ ಸ್ವತ್ತಲ್ಲಿದು ಅಂತ ಹೇಳಿ ಅವನು ಕಾಯ್ದ. ಆಗ ಆಕಾಶವಾಣಿ ಆಯಿತು. ಆಕಾಶವಾಣಿ ಇತ್ತೇವಂ ಸಂಶಯಾನಂತ ಆಕಾಶಾಖ್ಯಂ ನರಾಧಿಪಂ ಉವಾಚ ಆಕಾಶಗ ವಾಣಿಂ ಪುತ್ರೀಯಂ ತವ ಪುಣ್ಯದ. ನಿನ್ನ ಯಜ್ಞವನ್ನು ಮಾಡ್ತೇನೆ ಅಂತ ಗುರುಗಳ ಮಾತನ್ನು ಕೇಳಿ ಗುರುಗಳ ಆಜ್ಞೆ ಮಾಡಿದ್ದನ್ನು ಒಪ್ಪಿಕೊಂಡು ನೀನು ಆ ಕಾರ್ಯದಲ್ಲಿ ತೊಡಗಿದೆಯಲ್ಲ, ಮತ್ತು ಅಷ್ಟೇ ಅಲ್ಲದೇನೆ ನಿನ್ನ ಜನ್ಮಜಿತವಾದಂತಹ ಪುಣ್ಯ ಇತ್ತು. ಆ ಪುಣ್ಯದಿಂದ ಈ ಕೂಸು ನಿನಗೆ ಸಿಕ್ಕಿದೆ. ಅವಶ್ಯವಾಗಿ ಇದು ನಿನ್ನ ಕೂಸು ಅಂತೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸನ್ನು ಹೇಗೆ ರಕ್ಷಣೆ ಮಾಡಬೇಕೋ ಹಾಗೆ ಇದನ್ನು ರಕ್ಷಣೆ ಮಾಡು ಅಂತ ಆಕಾಶವಾಣಿ ವಾಯುದೇವರು ಆಕಾಶದಲ್ಲಿ ನಿಂತು ಈ ಮಾತನ್ನು ಹೇಳಿದ್ದಾರೆ. ಸಂರಕ್ಷಸ್ವ ಮಹಾಭಾಗ ಬಹು ಕೀರ್ತಿ ಫಲಪ್ರದಂ. ಇದನ್ನು ರಕ್ಷಣೆ ಮಾಡಿದೆ ಕೂಸನ್ನು ನೀನು ಅಂತಂದರೆ ಬಹಳ ಕೀರ್ತಿಯನ್ನು ಕೊಡುವುದಿದೆ ನಿನಗೆ. ಇಂದಿಗೂ ನಾವು ಆಕಾಶ ರಾಜ ಅಂದರೆ ಶ್ರೀನಿವಾಸನ ಮಾವ, ಪದ್ಮಾವತಿ ದಿವ್ಯ ತಂದಿ, ದೇವರಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ ತನ್ನ ಕನ್ಯೆಯನ್ನು ಅಂತ ಇಂದಿಗೂ ನಾವು ಹೇಳುತ್ತೇವೆ. ಆ ಕಥೆಯನ್ನು ನೆನೆಸಿದರೆ, ಆ ಕಥೆಯನ್ನು ಸ್ಮರಿಸಿದರೆ ನಾವು ಪುಣ್ಯವಂತರಾಗ್ತೇವೆ, ಎಲ್ಲ ವಿಧವಾದ ಪಾಪ ಕಳೆದು ಹೋಗ್ತದೆ ಅಂತನೋ ಕೀರ್ತಿಯವನಿಗೆ ಬರ್ತದೆ ಆಕಾಶರಾಜನಿಗೆ ಅಂತ ಆಕಾಶವಾಣಿಯಿಂದ ಹೇಳ್ತಾ ಇದೆ. ಹಾಗೆ ಆಯಿತು, ಇಂದಿಗೂ ಆಗ್ತಾ ಇದೆ. ಹಾಗಾಗಿ ಬಹುಕೀರ್ತಿ ಫಲಪ್ರದಾಂ ಇತ್ಯನಂತಗಾಂ ವಾಣಿಂ ಶ್ರುತ್ವಾ ರಾಜಾತಿ ಹರ್ಷತ. ಭಾಳ ಸಂತೋಷ ಆಯಿತು ಅವನಿಗೆ. ಬೇಕಾದದ್ದೇನಿತ್ತು ಅವನಿಗೆ? ಎಲ್ಲ ಇತ್ತು. ರಾಜ್ಯ, ಐಶ್ವರ್ಯ, ಕೀರ್ತಿ ಇತ್ತು, ದಾಸರು ದಾಸಿಯರು, ಎಲ್ಲ ಚತುರಂಗ ಸೈನ್ಯ ಇತ್ತು. ಪುತ್ರ ಒಂದೇ ಇದ್ದಿದ್ದಿಲ್ಲ, ಬಹಳ ದುಃಖಪಟ್ಟಿದ್ದ. ಮಕ್ಕಳು ಇದ್ದಿದ್ದಿಲ್ಲ. ಮಕ್ಕಳು ಇಲ್ಲದೇ ಇದ್ದಾಗ ಆಕಾಶವಾಣಿಯಿಂದ ದೇವರೇ ಪ್ರಸಾದವಾಗಿ ಕೊಡ್ತಾ ಇದ್ದಾನೆ ಅಂತ ಹೇಳಿ ಬಹಳ ಸಂತೋಷಪಟ್ಟು ತಾಂ ಕನ್ಯಾಂ ಪ್ರತಿಗೃಹ್ಯಾಸು ಸ್ವಭಾರ್ಯಾಯಾಂ ಪ್ರತ್ಯುವಾಚ ಸಹ ತಗೊಂಡು ಮನೆಗೆ ಹೋಗಿದ್ದಾನೆ. ಅಂತಃಪುರಕ್ಕೆ ಹೋದಾಗ ತನ್ನ ಹೆಂಡತಿಗೆ ಕೊಟ್ಟಿದ್ದಾನೆ. ಕೊಟ್ಟು ಹೇಳ್ತಾನೆ, ನೋಡಮ್ಮ, ಇದು ದೇವದತ್ತವಾದಂತಹ ಸಂತಾನ, ಹೆಣ್ಣು ಮಗಳು, ನಿನ್ನ ಮಗಳು ಅಂತ ತಿಳಿದುಕೊಂಡು ಶೃಣುಭದ್ರೇ ಪ್ರಾಜ್ಞೆ ದೇವದತ್ತಾಮಿಯಾಂ ಶುಭಾಂ. ದೇವತೆಗಳು ನಮಗೆ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿಯೇ ಈ ಮಕ್ಕಳನ್ನು, ಈ ಹೆಣ್ಣು ಕೂಸನ್ನು ತಂದು ಇಲ್ಲಿಟ್ಟಿದ್ದಾರೆ. ಆಕಾಶವಾಣಿ ಮಾಡಿ ಇದನ್ನು ಸ್ವೀಕಾರ ಮಾಡುವಂಥ ದೇವರಾಜ್ಞೆ ಮಾಡಿದ್ದಾನೆ ಅಂದ ಮೇಲೆ ನಮಗೆ ಬಹಳ ಒಳ್ಳೆಯದಾಗುವುದಿದೆ. ಹಾಗಾಗಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂತ ಹೇಳಿ ನೀನೇನಾದರೂ ಪಾಲನ ಲಾಲನ ಪೋಷಣಗಳಲ್ಲಿ ಏನಾದರೂ ವ್ಯತ್ಯಾಸ ಮಾಡಿ, ಹಾಗೆ ಮಾಡಬೇಡ.
ನೀನು ಮಾಡೋದಿಲ್ಲ ಗೊತ್ತು ನನಗೆ, ಆದರೂ ನಾನು ಹೇಳಿದ ಮಾತನ್ನು ನಿನಗೆ ತಿಳಿಸಬೇಕು ಅಂತ ತಿಳಿಸ್ತಾ ಇದ್ದೇನೆ. ಇತ್ಯುಕ್ತ ತತ್ಕರೇ ದತ್ವ. ಇಷ್ಟು ಹೇಳಿ ಆ ಕೂಸನ್ನು ಕೊಟ್ಟಿದ್ದ, ಅಲ್ಲಿವರೆಗೆ ಕೊಟ್ಟಿಲ್ಲ. ಇಷ್ಟೆಲ್ಲ ಆಗಿದೆ. ಹಾಗಾಗಿ ಬಹುದಾನ ತದಾ ಕರೋ, ಬಹಳಷ್ಟು ದಾನಗಳನ್ನು ಮಾಡಿದ್ದಾನೆ. ಒಳ್ಳೆಯ ಸುದ್ದಿಗಳನ್ನು ಒಳ್ಳೆಯ ಪ್ರಸಂಗದಲ್ಲಿ ಇದ್ದಾಗ ಅದೇ ಅವಕಾಶ ಒಳ್ಳೆಯದು ಅಂತ ಹೇಳಿ ದಾನಗಳನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಬಹುದಾನ ತಥಾಕರೋ. ಕನ್ಯಾಗಮನ ಪುಣ್ಯೇನ ಸಾದೇವಿ ಗರ್ಭಿಣಿ ದದೋ. ಯಜ್ಞ ಮಾಡಿದ, ಯಜ್ಞ ಆಯಿತು. ಯಜ್ಞ ಆದ ಮೇಲೆ ಈ ಕೂಸಿನ ಕಾಲ್ಗುಣದಿಂದ ಲಕ್ಷ್ಮೀದೇವಿ ಸ್ವಯಂ ಏನು ಕೊಡಬೇಕು? ಲಕ್ಷ್ಮೀದೇವಿ ಸಕಲವನ್ನು ಕೊಡಲು ಸಮರ್ಥ. ಇವನಿಗೆ ಬೇಕಾದದ್ದು ಒಂದು ಸಂತಾನ ಮಾತ್ರ, ಅದು ಸಕಾಮ, ಅದನ್ನು ಅವಶ್ಯವಾಗಿ ಕೊಡ್ತೇನಂದು ಲಕ್ಷ್ಮೀದೇವಿ. ತಾನು ಬಂದ ಆಗಮನದ ನಿಮಿತ್ತದಿಂದ ಅವಳು ಗರ್ಭಿಣಿಯಾಗಿದ್ದಾಳೆ. ಗರ್ಭಿಣೀಂ ಸ್ವಸತಿಂ ದೃಷ್ಟ್ವಾ ಚಕ್ರೇ ಪುಂಸವನಂ ಪತಿ. ಅಷ್ಟೇ ಅಲ್ಲದೆ ಪುಂಸವನವನ್ನು ಮಾಡಿದ್ದಾನೆ. ಪಂಚಮೇ ಮಾಸ ಸಂಪ್ರಾಪ್ತೆ 5-7 ಸೀಮಂತಂ ನೃಪಸತ್ತಮ ಕಾರಯಾಮಸ ವಿಧಿವತ್ ಬ್ರಾಹ್ಮಣೀ ಯಜುಷಾಂ ಗಣೈ. ಯಜುರ್ವೇದಿಗಳಾದ ಬ್ರಾಹ್ಮಣರನ್ನು ಕರೆಸಿದ್ದಾನೆ, ಪುಣ್ಯಾಹ ಕರ್ಮಗಳನ್ನು ಮಾಡಿಸಿದ್ದಾನೆ, ವೇದವಾಕ್ಯಗಳಿಂದ ಆಶೀರ್ವಾದ ಮಾಡಿಸಿದ್ದಾನೆ, ತಾನು ಆಶೀರ್ವಾದ ಪಡೆದಿದ್ದಾನೆ. ತತಃಕಾಲೇನ ಎಷ್ಟು ಸಂತೋಷ, ಎಷ್ಟು ವೈಭವ. ಎಲ್ಲ ಬ್ರಾಹ್ಮಣರು ಬಂದು ಒಂದೇ ಕಂಠದಿಂದ ಮತ್ತು ವೇದಘೋಷವನ್ನು ಮಾಡಿ ಆಶೀರ್ವಾದವನ್ನು ಮಾಡಿದ್ದಾರೆ. ನನ್ನ ಹೆಂಡತಿಗೆ, ನನಗೆ, ನನ್ನ ಪರಿವಾರದವರಿಗೆ. ಮಾಸೇತು ದಶಮೇ ಪ್ರಾಪ್ತೆ. ಹೀಗೆ 9 ಮಾಸಗಳು 9 ತಿಂಗಳು ಕಳೆದು ಹೋಗಿದೆ. 10ನೇ ತಿಂಗಳು ಬಂದಿದೆ. ಶುಶ್ರಮೇ ಪುತ್ರಮುತ್ತಮಂ. ಹೆಣ್ಣು ಕೂಸು ದೇವತೆಗಳು ಕೊಟ್ಟು ಬಿಟ್ಟಿದ್ದಾರೆ. ಇನ್ನು ಗಂಡು ಕೂಸು ಆಯಿತು ಕೇವಲ ಲಕ್ಷ್ಮೀದೇವಿಯ ಕಾಲ್ಗುಣದಿಂದ. ಮಾಸೆ ಕನ್ಯಾಗತೆ ಭಾನು ದಶಮ್ಯಾಂ ರೋಹಿಣಿ ಯುತೆ ಪ್ರತ್ಯೇತು ಪ್ರಥಮೇ ದೇವಿ ಸಾಯಂಕಾಲೆ ಗುರೋರ್ದಿನೇ ಗವಾಂ ಕೋಟಿ ಸಹಸ್ರಾಣಿ. ಆಗ ಕೂಸು ಹುಟ್ಟಿದ ಕಾರಣಕ್ಕಾಗಿ ಸಂತೋಷದಿಂದ ಮಕ್ಕಳಿಲ್ಲ ಅಂತ ಒದ್ದಾಡ್ತಾ ಇದ್ದ. 2 ಕೂಸುಗಳು ಸಿಕ್ಕು. ಸ್ವಯಂ ಲಕ್ಷ್ಮೀದೇವಿ ಸಿಕ್ಕಿದ್ದಾಳೆ. ಇನ್ನು ಪುತ್ರ ಸಂತಾನವೂ ಆಗಿದೆ. ಗವಾಂ ಕೋಟಿ ಸಹಸ್ರಾಣಿ. ಎಷ್ಟು ದಾನ ಕೊಟ್ಟಿದ್ದಾನೆ? ಗವಾಂ ಕೋಟಿ ಸಹಸ್ರಾಣಿ. ಕೋಟಿ ಆಕಳಗಳನ್ನು ದಾನ ಕೊಟ್ಟಿದ್ದಾನೆ. 10,000 ಕುದುರೆಗಳನ್ನು ದಾನ ಕೊಟ್ಟಿದ್ದಾನೆ. ಮತ್ತು ನವಧಾನ್ಯಾಧಿಕಂ ದಾನಂ. ಅನೇಕ ಧಾನ್ಯಗಳನ್ನು ದಾನ ಕೊಟ್ಟಿದ್ದಾನೆ. ಒಂದೇ ಮಾತೊಳಗೆ ಹೇಳಬೇಕಂದ್ರೆ, ರಾಜ ಅಂತಾಗಿ ಉಳಿಲಿಕ್ಕೆ ಏನು ಅವನಿಗೆ ಬೇಕು? ಛತ್ರ ಚಾಮರಗಳು, ಶ್ವೇತಛತ್ರ ಚಾಮರಗಳು ಅಂತಂತಾರೆ. ಅದನ್ನು ಬಿಟ್ಟು ಉಳಿದೆಲ್ಲ ದಾನ ಕೊಟ್ಟಿದ್ದಾನೆ. ದಾನಂ ಕೃತ್ವಾನುಪ ಶ್ರೇಷ್ಠ. ಇಷ್ಟು ದಾನ ಕೊಟ್ಟು ರಾಜರಿಗೆ ಆ ಸಾಮರ್ಥ್ಯ ಇತ್ತು. ಗಳಿಸಿದ್ದನ್ನೆಲ್ಲ ದಾನ ಕೊಟ್ಬಿಡ್ತಿದ್ರು, ಮತ್ತೆ ತಾವು ಗಳಿಸ್ತಾ ಇದ್ರು ಎಲ್ಲವನ್ನ. ರಾಜರ ಹತ್ರ ಹೋಗಿ ಯುದ್ಧ ಮಾಡಿ ಎಲ್ಲ ಅವರ ಸಂಪತ್ತನ್ನು ಗಳಿಸಿಕೊಂಡು ಬರುವ ಸಾಮರ್ಥ್ಯ ಆಗಿನ ಕಾಲ ರಾಜರಿಗಿತ್ತು. ಹಾಗಾಗಿ ಸ್ವಸ್ತಿವಾಚನಮಾಚರತ್. ಮತ್ತೆ ಪುಣ್ಯವಚನ ಮಾಡಿ ಆಶೀರ್ವಾದವನ್ನು ಪಡೆದಿದ್ದಾನೆ. ಜಾತಕರ್ಮಾಧಿಕಂ ಕರ್ಮ. ಜಾತಕರ್ಮ ಮಾಡಿದ್ದಾನೆ. ತಕ್ಷಣಂ ನೃಪಃ ದಿವಸೇ 12 ಪ್ರಾಪ್ತಿ. 12 ದಿನಗಳ ಆದ ಮೇಲೆ ತಾನು ಮತ್ತು ನಾಮಕರಣವನ್ನು ಮಾಡಿದ್ದಾನೆ. ಏನಂತ? ತದ್ದಿನೇ ಬಹು ವಿಪ್ರಾಣಾಂ. ಆ ದಿನ ಹುಟ್ಟಿದ ಕಾರಣಕ್ಕಾಗಿ 12 ದಿನಗಳ ಆದ ಮೇಲೆ ನಾಮಕರಣವನ್ನು ಮಾಡಿಸಬೇಕು ಅಂತ ಹೇಳಿ ಪುಣ್ಯಾವಚನ ಕರ್ಮಗಳನ್ನು ಮಾಡಿಸಿ ಬ್ರಾಹ್ಮಣರಿಗೆ, ಸಕಲ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕಿದ್ದಾನೆ. ಸುಗ್ರಾಸ ಭೋಜನ ಹಾಕಿದ್ದಾನೆ. ನಾಮ್ನ ವಸುದಾನೇನ ಲೋಕೆ ಖ್ಯಾತಿಂ ಗಮಿಷ್ಯತಿ. ಇವನಿಗೆ ವಸುದಾನ ಅಂತ ಲೋಕದಲ್ಲಿ ಇವನಿಗೆ ಪ್ರಸಿದ್ಧಿಗೊಳ್ಳುತ್ತಾನೆ. ಲೋಕದಲ್ಲಿ ಪ್ರಸಿದ್ಧಿ ಇವನಿಗೆ. ಏನಪ್ಪ ಗಂಡು ಕೂಸುಗೇನು ಹೆಸರು? ವಸುದಾನ. ಎಷ್ಟಾಯ್ತು ಸ್ವಾಮಿ. ಆದರೆ ಹೆಣ್ಣು ಕೂಸಿಗೇನು ಹೆಸರು ಕೊಟ್ಟರು ಅದು ಹೇಳಲೇ ಇಲ್ಲಲ್ಲ ನೀವು. ಮಕ್ಕಳಾಗಿದ್ದಿಲ್ಲ. ಭೂಮಿ ಶೋಧನೆ ಮಾಡಬೇಕಾದಾಗ ಸಹಸ್ರದ ಪದ್ಮದಲ್ಲಿ ಹೆಣ್ಣು ಕೂಸು ಸಿಕ್ತು. ಅದರ ಕಾಲಗುಣದಿಂದ ಗಂಡು ಕೂಸಾಯಿತು. ಅವನಿಗೆ ವಸುದಾನ ಅಂತ ಹೆಸರಿಟ್ರು. ಸರಿ, ಹೆಣ್ಣು ಕೂಸಿಗೆ ಏನಿಟ್ರು ಹೇಳಬೇಕಾಗೇ ಇಲ್ಲ. ಯಾಕೆ? ಪದ್ಮೋದರೀಂ. ಏನು ನೋಡ್ಲಿಕ್ಕೆ ಹೇಗಿದ್ದಾಳೋ ಹಾಗೆ ಆಕೆನ ಹೆಸರಿದೆ. ಪದ್ಮೋದರೀಂ ಪದ್ಮಗರ್ಭಾಂ ಪದ್ಮಜಾತಾಂ ವರಾನನಾಂ ಪದ್ಮಯ ಅವತಾರಾಂತಾಂ ಮತ್ವಾ ತಸ್ಯಾಸ್ತದಾಕರೋ ಅನುರೂಪಂ ನಾಮಕರ್ಮ ನಾಮ್ನಾ ಪದ್ಮಾವತೀತಿ ಚ. ಪದ್ಮೋದರಿ, ಪದ್ಮದಂತೆ ಉದರ, ಪದ್ಮಗರ್ಭ, ಪದ್ಮದಲ್ಲೇನೆ ಹುಟ್ಟಿದವಳು. ಹಾಗಾಗಿ ಪದ್ಮಜಾತಾಂ ವರಾನನಂ ಪದ್ಮಾವತಾರ ಭೂತಾಂ. ಪದ್ಮದಂತೆ ಕಣ್ಣುಗಳು,
ಹಾಗಾಗಿ ಎಲ್ಲ ಪದ್ಮನೇ. ಹಾಗಾಗಿ ಆಕೆಗೆ ಪದ್ಮಾವತಿ ಅಂತ ನಾಮಕರಣವನ್ನು ಮಾಡಿದ್ದಾರೆ. ವರ್ಧಮಾನೋ ಸುತೋ ದೃಷ್ಟ, ಬೆಳೀತಾ ಇದ್ದಾರೆ ಹೆಣ್ಣು ಕೂಸು ಗಂಡು ಕೂಸು. ಹಾಗಾಗಿ ರಾಜ ಸಂತೋಷಮಾಗತಃ, ಬಹಳ ಸಂತೋಷ ಪಟ್ಟಿದ್ದಾನೆ ರಾಜ. ಮಕ್ಕಳಿಲ್ಲ ಅಂತ ಒದ್ದಾಡ್ತಾ ಇದ್ದ, ಮಕ್ಕಳಾಗಿದ್ದಾರೆ, ಬೆಳೀತಾ ಇದ್ದಾರೆ. ಅವರು ಮಾಡುವ ಎಲ್ಲ ಬಾಲ್ಯ ಲೀಲೆಗಳನ್ನು ನೋಡಿ 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 ಸಂತೋಷ ಪಡ್ತಾ ಇದ್ದಾನೆ. ಅಕಲಂಕ ಕಿಂ ಕೇನ ಸುಕೃತಂ ರಾಜ್ಞ ಬಹು ಜನ್ಮಾರ್ಜಿತಂ ಫಲಂ. ಆಗ ಎಲ್ಲರೂ ಹೇಳ್ತಾ ಇದ್ದಾರೆ, ಎಷ್ಟು ಪುಣ್ಯ ಮಾಡಿದ್ದೀಪ ನೀನು ಇಂಥ ಮಕ್ಕಳನ್ನು ಪಡೀಲಿಕ್ಕೆ. ಎಷ್ಟು ತೇಜಸ್ಸು, ಎಷ್ಟು ಶೀಲವಂತರು, ಗುಣವಂತರು, ರೂಪವಂತರಿದ್ದಾರೆ. ಅಗ್ರಜಾಂ ಪುತ್ರಿಕಾಂ ದೃಷ್ಟ್ವಾ ತದಂತೆ ಪುತ್ರಮುತ್ತಮಂ ದೃಷ್ಟ್ವಾ ತುತೋಷ ಮನಸಃ ಸಂತೋಷಾನಂದ ಸಾಗರ. ಇಷ್ಟು ಸಂತೋಷ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೊತ್ತಿಗೆ ಸ್ವಲ್ಪ ಹೊತ್ತು ಮುಂಚೆ ದುಃಖಪಟ್ಟ, ನನಗೆ ಮಕ್ಕಳಾಗಿಲ್ಲ, ನಾನು ನರಕಕ್ಕೆ ಹೋಗ್ತೇನೆ, ಹೀಗೆ ಹಾಗೆ ಅಂತ ಹೇಳಿ ಎಲ್ಲ ಹೇಳಿದ. ಆವಾಗ ಒಂದೇ ಹೇಳಿದರು ಗುರುಗಳು, ನಿನ್ನ ಭವಿಷ್ಯ ನಿನಗೆ ಗೊತ್ತಿಲ್ಲ, ನೀ ಯಜ್ಞ ಮಾಡು, ದೇವರೆಲ್ಲ ಒಳಿತಾನೆ, ವರದು ನಿನಗೆಲ್ಲ ಒಳಿತು ಮಾಡ್ತಾನೆ ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ಗುರುಗಳ ಮಾತನ್ನು ಕೇಳಿದ. ಎಲ್ಲ ವಿಧವಾದ ವೈಭವಗಳನ್ನು ತಾನು ಅನುಭವಿಸ್ತಾ ಹೋಗ್ತಾ ಇದ್ದಾನೆ. ಏವಂ ಗತೆ. ಇಷ್ಟಾದರೂ ಒಂದು ಟೆನ್ಷನ್ ಇದೆ, ಒಂದು ಚಿಂತೆ ಇದೆ ಅವನಿಗೆ. ಏನು, ಮಕ್ಕಳು ಬೆಳೀತಾ ಇದ್ದಾರೆ, ಹೆಣ್ಣು ಹುಡುಗಿ ಪದ್ಮಾವತಿ, ಇನ್ನು ಗಂಡು ಹುಡುಗ ವಸುದಾನ, ಇಬ್ಬರು ಯೌವನಕ್ಕೆ ಬಂದಿದ್ದಾರೆ. ಯೌವನಾಢ್ಯಾಂ ವಿಶಾಲಾಕ್ಷಿ ದೃಷ್ಟ್ವಾ ರಾಜ ಅಚಿಂತೆಯಿತ. ಬಹಳ ಚಲವಿ ಸುಂದರಿ ರೂಪವತಿಯಾಗಿದ್ದಾಳೆ. ಹಾಗಾಗಿ ಈಕೆಗೆ ಲಘೂನೆ ಮದುವೆ ಮಾಡಿಕೊಡಬೇಕು. ಹಾಗಾಗಿ ಉತ್ತಮವಾದ ವರ ಬೇಕು ನನ್ನ ಮಗಳಿಗೆ. ಹಾಗಾಗಿ ವರವನ್ನು ಹುಡುಕ್ಬೇಕಲ್ಲ, ಯಾರು ಎಂಥವನಾಗಿರ್ತಾನೋ ಏನಪ್ಪ ಅಂತ ಹೇಳಿ ವಿಚಾರಯಾಮಾಸ ನೃಪಃ ಪುತ್ರಾರ್ಥಂ ವರಮುತ್ತಮಂ ಜಾತೈವ ಕನ್ಯಾ ಹುಟ್ಟಿದ ಕೂಡಲೇ ಚಿಂತೆ ಪ್ರಾರಂಭ ಆಗಿಬಿಡ್ತದೆ. ಅದೇ ಗಂಡು ಸಂತಾನ ಆದರೆ ಅಷ್ಟು ಚಿಂತೆ ಇರುವುದಿಲ್ಲ. ಹೆಣ್ಣು ಸಂತಾನವಾಯ್ತಲ್ಲೋ, ಅದು ಬೆಳೆಸ್ಬೇಕು ಹೇಗೆ, ಅದಕ್ಕೆ ಓದಿಸ್ಬೇಕು ಹೇಗೆ, ಓದಿಸಿದ ಮೇಲೆ ಅಲ್ಲಿ ಶಾಲೆಯಲ್ಲಿ ಏನು ಮಾಡ್ತಾ ಇದೆ ಅದು ಚಿಂತೆ. ಆಮೇಲೆ ಮದುವೆ ಮಾಡಿಕೊಡ್ಬೇಕು ಅಂತಲೂ ಚಿಂತೆ. ಮದುವೆ ಆದ ಮೇಲೂ ಚಿಂತೆ ಇರ್ತದೆ. ಒಟ್ಟು ಮುಗಿಸ್ಬಿಟ್ಟೇನಂದ್ರೆ ನಡೆಯುವುದಿಲ್ಲ. ಎಲ್ಲ ಕಾಲಕ್ಕೂ ಪಿತೃಗೆ ಆ ಕನ್ಯಾ ಚಿಂತೆ ಇದ್ದೇ ಇರ್ತದೆ. ಕಾರಯಾಮಾಸ ನೃಪ ಪುತ್ರಾರ್ಥಂ ವರಮುತ್ತಮಂ ಸಪ್ರಾಪ್ಯ ದುಃಖ ಸಂತಪ್ತಃ ಕಸ್ಮೀದೇಯ ಮಯಾ ಸುತ. ಯಾರಿಗೆ ಕೊಡಬೇಕು ನನ್ನ ಮಗಳನ್ನ ಅಂತಂದಾಗ ಇತಿ ಚಿಂತಾಬ್ಧಮಗ್ನೋಭೂತ್. ಚಿಂತಾದಲ್ಲೇನೆ ಕಾಲ ಕಳೀತಾ ಇದ್ದಾನೆ. ಎದಕ್ಕೆ? ಪರಿಣಯೇ ತದಾ, ಮದುವೆಗಾಗಿ. ಶುತ್ವಾರಾರಸುತಾಲ ಬ್ರಾಹ್ಮಣೈರನುಜಂ ಪರಂ ತದೋಪನೀತಂ. ಆಗ ವಸುದಾನನಿಗೆ ಉಪನಯನವನ್ನು ಇತ್ಯಾದಿಗಳೆಲ್ಲ ಕರ್ಮಗಳನ್ನು ಮಾಡಿದ್ದಾರೆ. ಪುತ್ರಿ ಯೌವನ ಪೀಡಿತ. ಆಗ ಆ ಮಗಳು ತನ್ನ ಗೆಳತಿಯಂದರಿಂದ ಕೂಡಿಕೊಂಡು, ತನ್ನ ಸಖಿಗಳಿಂದ ಕೂಡಿಕೊಂಡು ಪುಷ್ಪವನ, ರಾಜ ಇವರ ಸಲುವಾಗಿ ಒಂದು ಪುಷ್ಪವನ ಅಂತ ಮಾಡಿದ್ದಾನೆ. ಆ ಪುಷ್ಪವನದಲ್ಲಿ ಬಂದು ತಾನು ಎಲ್ಲ ಹೂಗಳನ್ನು ಹರಿತಾ ಇದ್ದಾಳೆ. ಆಗ ಕುದುರೆ ಮೇಲೆ ಕೂತು ಈ ಭಗವಂತ ಶ್ರೀನಿವಾಸ ಬಂದಿದ್ದಾನೆ. ವಸಂತಮಾಗತಂ, ವಸಂತ ಮಾಸ. ಹಾಗಾಗಿ ಭಾರೀ ಹೂಗಳೆಲ್ಲ ಅರಳುತ್ತವೆ, ಭಾರಿ ಚಂದ ಹೂಗಳು. ಆ ಹೂಗಳನ್ನು ನೋಡಿ, ಆ ಸೌಂದರ್ಯವನ್ನು ನೋಡಿ ದೇವರಿಗೆ ಹೂವನ್ನು ತೆಗೆದುಕೊಂಡು ಬರೋಣ ಅಂತ ಪುಷ್ಪಹಾರಣ ಪುಷ್ಪಾಣಿ ಆಹಾರಾಯಾಮಾಸ ತರು ಮೂಲ ಉಪಾಶ್ರಿತಾ ತದಾಗತೋ ನಾರದಸ್ತು ವೃದ್ಧೋ ಭೂತ್ ಜಡದಾದರ. ಅದಕ್ಕಿಂತ ಮುಂಚೆ ಒಂದು ಘಟನೆ ಆಗಿದೆ. ಈ ಪುಷ್ಪವನದಲ್ಲಿ ಹೆಣ್ಣು ಮಕ್ಕಳು ಬಿಟ್ಟು ಯಾರೂ ಗಂಡಸರು ಬರುವಂತೆ ಇಲ್ಲ. ಆದರೆ ಕರ್ಪೂರ ಸದೃಶನಾದ ಭಾರೀ ತೇಜಸ್ವಿಯಾದ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಮುದುಕ. ಆದರೆ ತೇಜಸ್ಸು ಪ್ರಕಾಶ ಚೆಲ್ಲಿದೆ ಎಲ್ಲ ಕಡೆಗೆ. ಭಾರಿ ಕರ್ಪೂರ ಸದೃಶ ಅಂತ ಹೇಳ್ತಾರೆ. ಕರ್ಪೂರ ಸದೃಶದ್ಯುತಿ. ಕರ್ಪೂರ ಹೇಗಿರ್ತದೆ? ಬೆಳ್ಳಗಿರ್ತದೆ. ಅಷ್ಟು ಬೆಳ್ಳಿನ ರೂಪ ಯಾರದು? ಮುನಿಯಾದಂತಹ ನಾರದರದು. ಆಗತಂ ತಂ ಮುನಿಂ ದೃಷ್ಟ ವಿಸ್ಮಯಾಕುಲಮಾನಸಃ. ಬಹಳ ಸಂತೋಷಪಟ್ಟು ನಾರದರನ್ನು ನೋಡಿ ಪದ್ಮಾವತಿ ದೇವಿಗೆ ಸಂತೋಷವಾಗಿದೆ. ಆದರೆ ಅದನ್ನು ಹೊರಗೆ ಹೇಳುವಂತೆ ಇಲ್ಲ. ಪದ್ಮಾವತಿ ಸಖಿ ಪ್ರಾಹ. ಯಾರು ಬಂದಿದ್ದಾನು? ಇಲ್ಲಿ ಬರುವಂತೆ ಇಲ್ಲ. ಇಲ್ಲಿ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಪರ್ಮಿಷನ್ ಇದೆ. ಗಂಡಿದ್ದಾನೆ, ಮುದುಕೇ ಇರಲಿ, ಆದರೂ ಬಂದಿದ್ದಾನಲ್ಲ. ಯಾರು, ಎಲ್ಲಿಂದ ಬಂದಿದ್ದಾನೆ, ಏನು ಸುದ್ದಿ ಎಲ್ಲ ಕೇಳು ಸಮಾಚಾರ. ಒಂದು ಕೌಸೋ ಭಯಂಕರೋ ಬಾಲಃ ಕ್ವ ಯಾತ್ರಾಸ್ತ ವಿಚಾರಿತಾಂ ಇತ್ಯುಕ್ತ ತಸ್ತದಾ ಕನ್ಯಾ ಪ್ರಪಚ್ಚು ಸವಿಸ್ತರಂ ದ್ವಿಜಾಂ.
ಆ ಬ್ರಾಹ್ಮಣನ ಕೇಳಿದರು. ಕನ್ಯಾವುಚು ಕೋಸಿ ವಿಪ್ರಮಃ ಪ್ರಾಜ್ಞ, ಬ್ರಾಹ್ಮಣ ಯಾಕೆ ಬಂದಿ, ಎಲ್ಲಿಂದ ಬಂದಿ, ಏನು ಕೆಲಸ ನಿನಗೆ ಅಂದಾಗ ಗುರು ಪ್ರೋವಾಚ ಸದ್ವಜ, ನಾರದರು ಈ ಮಾತನ್ನು ಕೇಳಿ ಉತ್ತರ ಕೊಡ್ತಾರೆ. ಅಹಂ ಕುಲಗುರು ಸಾಕ್ಷಾತ್, ನನ್ನನ್ನು ಯಾರಂತ ತಿಳಿದಿದ್ದಮ್ಮ, ನಿನ್ನ ಕುಲಗುರು ನಾನು, ಯಾರೋ ಅಂತ ತಿಳಿಬೇಡ, ನನ್ನನ್ನು ಮೋಸ ಮಾಡ್ಲಿಕ್ಕೆ ಬಂದಿಲ್ಲ ಅಂತ ಹೇಳಿ, ಸಾಕ್ಷಾತ್ ಯುಷ್ಮಾಕಂ ವರಯೋಷಿತಾಂ ಹಸ್ತಂ ಪ್ರದರ್ಶೆ ಬಾಲೆ, ನಿನ್ನ ಕೈ ತೋರಿಸು, ನಿನ್ನ ಭವಿಷ್ಯ ಹೇಳ್ತೇನೆ. ನಿನ್ನ ಲಕ್ಷಣಗಳೆಲ್ಲ ನೋಡಲಿಕ್ಕೆ ಲಕ್ಷಣವಂತರು ಇದ್ದಿ, ನಿನ್ನ ಲಕ್ಷಣಗಳು ನೋಡೇ ನಿನ್ನ ಭವಿಷ್ಯ ಗೊತ್ತಾಯಿತು, ಆದರೂ ನಿನ್ನ ಕೈಯನ್ನು ತೋರಿಸು ಅಂದಾಗ, ನಾನು ಯಾಕೆ ತೋರಿಸ್ಲಿ ಅಂದ್ಲವಳು. ನಾಚಿಕೆ ಆಯಿತು, ಲಜ್ಜೆ ಆಯಿತು. ಉಮಾಚ ಲಜ್ಜೆಯಾ ದೇವಿ ಕಿಂವಿದ ಶ್ರೀ ದ್ವಿಜ, ಏನು ಮಾತಾಡ್ತಿದ್ದಿ, ನಾ ಯಾಕೆ ತೋರಿಸ್ಬೇಕು ನಿನಗೆ ಅಂದಾಗ ಆಕೆ ನಾಚಿಕೆ ಪಟ್ಟದ್ದನ್ನು ನೋಡಿ ನಾರದರು ಹೇಳ್ತಾರೆ, ನಾನು ನಿನ್ನ ತಂದೆ ಸಮಾನ, ನಿನ್ನ ಅಜ್ಜನ ಸಮಾನ, ನಿನ್ನ ಗುರು ಸಮಾನ, ನನ್ನ ಮುಂದೆ ನಾಚಿಕೆ ಬೇಡ ನಿನಗೆ, ಕೈ ತೋರಿಸು, ನಿನ್ನ ಉತ್ತಮವಾದ ಲಕ್ಷಣಗಳನ್ನು ನೋಡಿ ನಿನ್ನ ಭವಿಷ್ಯವನ್ನು ನಾನು ಹೇಳ್ತೇನೆ ಅಂದಾಗ, ವಿದ್ಧಿ ತ್ವಂ ಪಿತೃತುಲ್ಯಮ್ಮ ಮನಸಾ ನಿರ್ಮಲೇನ ಚ, ಮನಸ್ಸಿನಿಂದ ನಾನು ಅತ್ಯಂತ ನಿರ್ಮಲಾಗಿದ್ದೇನೆ, ಯಾವ ಸಮಸ್ಯೆ ಇಲ್ಲ ನಿನಗೆ, ಕಾಜಿ ಮಾಡಬೇಡ ನೀನು. ಇತ್ಯುಕ್ತ ಮುನಿನಾಥೇಹ, ಇಷ್ಟು ಹೇಳಿದ ಮೇಲೆ ತೋರಿಸದೇ ಇದ್ರೆ ಅವಮಾನ ಮಾಡಿದಂತೆ ಆಗ್ತದೆ ಋಷಿಗಳಿಗೆ ಅಂತ ಹೇಳಿ, ಪ್ರಾಹ ಭಾವ ಶುಭಂ ಶ್ರೋತೃಂ ನಿಜ ಲಕ್ಷಣ ಮಕ್ಷಿತಾಂ, ನೋಡಿದರೆ ಯಾರು ಹಣೆಬಾರ ನೋಡಬೇಕು, ಯಾರು ಲಕ್ಷ್ಮೀದೇವಿ ಹಣೆಬಾರನ್ನ ನಾರದರು ಹೇಳಬೇಕಾ, ಸಮಾಜಕ್ಕೆ ಪಠನೆ ಮಾಡೋರಿಗೆ ಶ್ರೋತೃ ವೃಂದಕ್ಕೆ ಗೊತ್ತಾಗಬೇಕು ಅಂತನೂ ಸಲುವಾಗಿ ನಾರದರು ಹೇಳ್ತಾ ಇದ್ದಾರೆ ಹೊರತು ಲಕ್ಷ್ಮೀದೇವಿ ಜಗನ್ಮಾತೆ ಸಾಕ್ಷಾತ್ ಎಲ್ಲರ ಹಣೆಬಾರವನ್ನು ಬರೆದು ಹೇಳೋಳವಳು, ಅಂಥವರ ಹಣೆಬಾರನ್ನು ಏನು ಹೇಳಬೇಕು. ಹಾಗಾಗಿ ದೃಷ್ಟ ಪಾಣಿಪದಂ, ಕೈಯನ್ನು ನೋಡಿದ್ದಾನೆ, ಕಾಲನ್ನು ನೋಡಿದ್ದಾನೆ, ಅಂಗಾಲವನ್ನು ನೋಡಿ ಎಲ್ಲ ಲಕ್ಷಣಗಳನ್ನು ನೋಡಿ ಮೊಟ್ಟ ಮೊದಲನೇ ಮಾತನ್ನು ಹೊರಗೆ ಬಿಟ್ಟಿದ್ದು ಹೇಳಿದ್ದು ಯಾರು, ಏನು ಹೇಳಿದ್ದ ನಾರದರು ಅಂತಂದರೆ, ಪತಿರ್ಭವತಿ ಧರ್ಮತ್ರೇ ತಿಲೋಕೇಶೋ ರಮಾಪತಿ, ನಿನಗೆ ಗಂಡನಾಗಿ ಸಿಗುವನು ಯಾರು ಗೊತ್ತಾ, 3 ಲೋಕಕ್ಕೆ ದೇವನಾದ ನಾರಾಯಣನೇ ಶ್ರೀನಿವಾಸನೇ ನಿನಗೆ ಗಂಡನಾಗಿ ಸಿಗ್ತಾನೆ. ಯಾರಾದರೂ ಈಗ ಹೇಳಿದರೆ ಹುಚ್ಚ ಅಂತ ಅನ್ಕೋಬೇಕು. ಯಾರೋ ಬಂದಿರ್ತಾರೆ ಹೆಣ್ಮಗಳು, ನೀನು ಕೈ ತೋರಿಸಮ್ಮ ಅಂತ ಅನ್ನೋದು, ಕೈ ತೋರಿಸಿದ ತಕ್ಷಣ 3 ಲೋಕಕ್ಕೆ ರಾಜನಾದವನು ದೇವನಾದವನೇ ನಿನಗೆ ಗಂಡನ ಸಿಗ್ತಾನಂದರೆ ತಲೆ ಕೆಟ್ಟ ದೇವನಿಗೆ ಅಂತ ಕೇಳಬೇಕು. ಆದರೆ ಪದ್ಮಾವತಿ ದೇವಿಗೆ ಗೊತ್ತು. ಬಗ್ಲಿಗಿದ್ದವರು ಸುಮ್ಮನೆ ಕೇಳಿದರು, ಕೇಳಲಿಕ್ಕೆ ಚಲೋ ಇತ್ತು, ಕೇಳಿದರು. ಮುಖಂ ಪಾಣಿ ಪದ್ಮತಲಂ ಪಾದೋ, ಯಾಕೆ ಸ್ವಸ್ತಿಕ ಇತ್ಯಾದಿ ಅನೇಕ ಲಕ್ಷಣಗಳಿದ್ವಂತೆ. ಮುಖಂ ಚಂದ್ರಾಸಮಂ, ಎಲ್ಲ ದೇಹದ ಲಕ್ಷಣಗಳು, ಈ 32 ಲಕ್ಷಣಗಳಿಂದ ಕೂಡಿದಂಥವಳು ಲಕ್ಷ್ಮೀದೇವಿ. ಪರಶುಕ್ಲತ್ರಯಗಳಿಗೆ ಎಲ್ಲರಿಗೂ 32 ಲಕ್ಷಣಗಳಿವೆ. ಅದರಲ್ಲಿ ಸ್ಪಷ್ಟತಾದಲ್ಲಿ ಹೆಚ್ಚು ನ್ಯೂನತಾಗಳು ಇವೆ. ಹಾಗಾಗಿ ದೇವರಿಗೂ 32 ಲಕ್ಷಣಗಳಿದ್ದರೂ ದೇವರ ಲಕ್ಷಣಗಳು ಅತೀ ಸ್ಪಷ್ಟ, ಲಕ್ಷ್ಮೀದೇವಿ ಲಕ್ಷಣ ಅತ್ಯಂತ ಸ್ಪಷ್ಟ. ಇನ್ನು ಬ್ರಹ್ಮವಾಯುದೇವರ ಲಕ್ಷಣಗಳು, ಅವರಿಗೂ 32 ಲಕ್ಷಣಗಳು ಇವೆ. ಹಾಗಾಗಿ ಅವು ಕೂಡ ಯೋಗ್ಯತಾನುಸಾರವಾಗಿ ತಾರತಮ್ಯಾನುಸಾರವಾಗಿ ಸ್ಪಷ್ಟತಾದಲ್ಲಿ ಕಾಣುತ್ತದೆ. ಹಾಗಾಗಿ ಅವಳ ಮುಖದ ಕಾಂತಿ, ಕಣ್ಣು, ಎಲ್ಲ ಲಕ್ಷಣಗಳನ್ನು ಕಂಡು ಎಲ್ಲರೂ ಭವಿಷ್ಯವನ್ನು ಹೇಳಿದ್ದಾರೆ. ನಿನಗೆ ಪೂರ್ವ ಜನ್ಮಾರ್ಜಿತೈರ್ಪುಣ್ಯೇ ಲಭತೆ ಸಕಲಂ ಶುಭೇ, ಆ ಪರಮಾತ್ಮನೇ ನಿನಗೆ ಸಿಗ್ತಾನೆ, ಬಹಳಷ್ಟು ನೀನು ಪುಣ್ಯ ಮಾಡಿದ್ಯಮ್ಮ ಅಂತಿಷ್ಟು ಹೇಳಿ ಮನಸ್ಸಿನಿಂದಲೇ ನಮಸ್ಕಾರ ಮಾಡಿ ಲಕ್ಷ್ಮೀದೇವಿಗೆ ಅಂತರ್ಧದೆ ಮಾಯಾಗ್ಬಿಟ್ಟಿದ್ದಾರೆ. ಅಂತರ್ಧದೆ ನಾರದಸ್ತು ಸರ್ವಾಸಾಂ ಪುರತೋ ಮುನಿ, ಎಲ್ಲರೂ ನೋಡ್ತಾ ಇದ್ದಾಗಲೇ ಅವ್ರಿಗೆ ವಿಶ್ವಾಸ ಬರಬೇಕು ಅಂತ ಹೇಳಿ ಏನೋ ಹೇಳಿ ಹೋಗಿದ್ದಾರೆ ಇವರು, ದಕ್ಷಿಣೆ ಕೊಡ್ತಾರಂತ ಏನೋ ಹೇಳಿಬಿಟ್ರು, ಅವ್ರಿಗೆ ಬೇಕಾದದ್ದನ್ನೇ ಹೇಳಿಬಿಡ್ತಾರೆ ಇವರು ದಕ್ಷಿಣೆ ಕೊಡ್ತಾರಂತ ಹೇಳಿ. ಹಾಗೆಲ್ಲ ಇಲ್ಲ, ಏನಿದೆ ಅದನ್ನು ಹೇಳಿದ್ದಾರೆ. ಹೇಳಿದವನು ಸಾಮಾನ್ಯ ಅಲ್ಲ ಅಂತ ತೋರಿಸೋದಕ್ಕಾಗಿ ಮನಸ್ಸಿನಿಂದ ನಮಸ್ಕಾರ ಮಾಡಿ ಅಲ್ಲಿಂದ ದೇವಋಷಿಗಳು ಆದಂತಹ ನಾರದರು ಅಂತರ್ಧದೆ ಮಾಯಾಗ್ಬಿಟ್ಟಿದ್ದಾರೆ. ಸಂತುಚ್ಯ ಕಮಲಾಂ ದೇವಿ ಮನಸಾ ಚಿಂತಯಾನ್ ರಮಾಂ, ಆಗ ಲಕ್ಷ್ಮೀದೇವಿಯು ಕೂಡ ಮನಸ್ಸಿನಿಂದ ಆ ನಾರದರಿಗೆ ನಮಸ್ಕಾರ ಮಾಡಿದ್ದಾರೆ. ಮನಸಾ ವಂದನಂ ಕೃತ್ವಾ, ಮನಸ್ಸಿನಿಂದೇ ನಮಸ್ಕಾರ ಮಾಡಿ ಜಗಾಮಾಥ ಋಷಿಸ್ತದ. ಇಷ್ಟು ಋಷಿಗಳಾದ ನಾರದರು ಅಲ್ಲೇ ಹೋದ ಮೇಲೆ ಪದ್ಮಾವತಿ ದೇವಿ ಮನಸ್ಸಿನಿಂದ ನಮಸ್ಕಾರ ಮಾಡಿ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಾಳೆ. ಶ್ರೀಕೃಷ್ಣಾರ್ಪಣಮಸ್ತು.